ಗೆ ಸ್ವಾಗತ. ಈಗಾಗಲೇ ಇಂದಿನ ತರಗತಿಯಲ್ಲಿ ಲೇಖಕರಾಗಿರ್ತಕ್ಕಂಥ ಡಾಕ್ಟರ್ ಚೆನ್ನಣ್ಣ ವಾಲಿಕರ್ ಅವರ ಒಂದು ಜೀವನ ಅಂತಕ್ಕಂಥ ಪ್ರಾರಂಭವಾಗಿದ್ದೆ ಅಕ್ಕನ ಊರಿನಲ್ಲಿ. ಆ ಅಕ್ಕನ ಊರಿನಲ್ಲಿ ಇದ್ದಂತಹ ಬೀದಿಯಲ್ಲಿ ಅಂದರೆ ಅಕ್ಕ ಇದ್ದಂತಹ ಒಂದು ಊರಿನ ಬೀದಿಯಲ್ಲಿ ಎಲ್ಲ ಹುಡುಗರು ಸಹ ದನ ಕಾಯುವವರೇ ಆಗಿದ್ದರಿಂದ ಡಾಕ್ಟರ್ ಚೆನ್ನಣ್ಣ ವಾಲಿಕರ್ ಅವರು ಸಹ ದನ ಕಾಯೋದಕ್ಕೆ ಹೊರಡ್ತಾರೆ. ಅಕ್ಕ ಆಗಿರ್ತಕ್ಕಂಥ ಶಾಲೆಗೆ ಕಳಿಸ್ಬೇಕಂದ್ರೂ ಸಹ ಆ ಬೀದಿ ಹುಡುಗರ ಒಂದು ಪ್ರೀತಿಯಲ್ಲಿ ಡಾಕ್ಟರ್ ಚೆನ್ನಣ್ಣ ವಾಲಿಕರ್ ಅವರು ಶಾಲೆಗೆ ಚಕ್ಕರ್ ಹಾಕಿ ಸಹ ದನ ಕಾಯೋದಕ್ಕೆ ಹೋಗ್ತಾರೆ. ಏಕೆಂತಂದರೆ ದನ ಕಾಯಲು ಹೋಗುವುದೆಂದರೆ ಎಲ್ಲಿಲ್ಲದ ಸಂತೋಷ. ಯಾಕಂದರೆ ಹಳ್ಳ ಕೊಳ್ಳ ಬೆಟ್ಟ ಗುಡ್ಡ ಹಣ್ಣು ಹಂಪಲು ಹಿಡಿಯುತ್ತಾ ಪೀಪಿ ಊದುತ್ತಾ ಸಹ ಹಳ್ಳ ಕೊಳ್ಳ ಬೆಟ್ಟ ಗುಡ್ಡ ಹಣ್ಣು ಹಂಪಲು ಬೋರುಳ್ಳು ಹಿಡಿಯುತ್ತಾ ಪೀಪಿ ಊದುತ್ತಾ ಕೃಷ್ಣನಂತೆ ಕಣ್ಣಾಮುಚ್ಚಾಲೆ ಆಡುತ್ತಾ ಎಲ್ಲೋ ದನಗಳನ್ನು ಬಿಟ್ಟು ಮತ್ತೆಲ್ಲೋ ಹಾಡುತ್ತಾ ಸಾಯಂಕಾಲ ದನವಾಗಿ ಪಕ್ಷಿಯಾಗಿ ಮನೆಗೆ ಬರೋದೊಂದು ನಮ್ಮ ಪಾಲಿಗೆ ನಿತ್ಯ ಹಬ್ಬವಾಗಿರುತ್ತಾ ಇತ್ತು. ಹಾಗಾಗಿ ಇಂತಹ ಒಂದು ಸುಖವನ್ನು ಬಿಡಬಾರದು, ಜೀವನದುದ್ದಕ್ಕೂ ದನ ಕಾಯೋನಾಗಿ ಮುಂದುವರಿಬೇಕಂತ ಬಿಟ್ಟು ಭಾವಿಸ್ಬಿಡ್ತಾರೆ ಡಾಕ್ಟರ್ ಚೆನ್ನಣ್ಣ ವಾಲಿಕರ್ ಅವರು. ಆದರೆ ಡಾಕ್ಟರ್ ಚೆನ್ನಣ್ಣ ವಾಲಿಕರ್ ಅವರ ಒಂದು ಜೀವನದ ಒಂದು ದಿಕ್ಕು ಅಂತಕ್ಕಂಥದ್ದು ಬದಲಾವಣೆ ಆಗುತ್ತೆ. ಯಾವ ರೀತಿ ಅಂತಂದರೆ ಡಾಕ್ಟರ್ ಚೆನ್ನಣ್ಣ ವಾಲಿಕರ್ ಅವರ ಮಾವನಿಗೂ ಮತ್ತು ಆ ಊರಿಗೆ ಹೊಸದಾಗಿ ಬಂದಂತಹ ಸರ್ಕಾರಿ ಶಾಲೆಯ ಶಿಕ್ಷಕರಾಗಿರ್ತಕ್ಕಂತಹ ಶಾಸ್ತ್ರಿ ಮಾಸ್ತರ್ಗೆ ಗೆಳೆತನ ಅಂತಕ್ಕಂಥದ್ದು ಆಗುತ್ತೆ. ಆಗ ಶಾಸ್ತ್ರಿ ಮಾಸ್ತರು ಡಾಕ್ಟರ್ ಚೆನ್ನಣ್ಣ ವಾಲಿಕರ್ ಅವರಿಗೆ ಶಾಲೆಗೆ ಕಳಿಸ್ಬೇಕಂತಕ್ಕಂಥ ವಿಚಾರವನ್ನು ಹೇಳ್ತಾರೆ, ಅಂದರೆ ವಿದ್ಯಾಭ್ಯಾಸವನ್ನು ಕಳಿಸ್ಬೇಕಂತಕ್ಕಂಥ ವಿಚಾರವನ್ನು ಹೇಳ್ತಾರೆ. ಆಗ ಡಾಕ್ಟರ್ ಚೆನ್ನಣ್ಣ ವಾಲಿಕರ್ ಅವರ ತಂದೆ ತಾನು ಪ್ರೀತಿಸುತ್ತಿದ್ದಂಥ ಒಂದು ದನಗಳನ್ನು ಮತ್ತು ತನ್ನ ಪ್ರೀತಿಯ ಗೆಳೆಯರನ್ನು ಅಗಲಿಸಿ, ಅಂದರೆ ಹಳ್ಳ ಕೊಳ್ಳ ಬೆಟ್ಟ ಗುಡ್ಡ ಹಣ್ಣು ಹಂಪಲು ಬೋರುಳುಗಳಿಂದ ಅಗಲಿಸಿ ಎಳೆದು ತಂದು 4 ಗೋಡೆಗಳ ಕೋಟೆಯ ಬಂಧನದಲ್ಲಿ ಬಂಧಿಸ್ತಾರೆ. 4 ಗೋಡೆಗಳ ಕೋಟೆಯ ಬಂಧನದಲ್ಲಿ ಬಂಧಿಸ್ತಾರೆ. ಅಂದರೆ ಎಲ್ಲೋ ಇದ್ದಂತಹ ಕಲ್ಲನ್ನು ಕಡೆದು ದೇಗುಲದ ಒಳಗಡೆ ಇಟ್ಟ ಕೀರ್ತಿ ಅಂತಕ್ಕಂಥ ಶಾಸ್ತ್ರಿ ಮಾಸ್ತರ್ಗೆ ಸಲ್ಲುತ್ತೆ ಅಂತ. ಎಲ್ಲೋ ದನ ಕರು ಎಮ್ಮೆಗಳನ್ನು ಮೇಯಿಸ್ಕೊಂಡಿದ್ದಂತಹ ಡಾಕ್ಟರ್ ಚೆನ್ನಣ್ಣ ವಾಲಿಕರ್ ಅವರನ್ನು 4 ಗೋಡೆಗಳ ಕೋಟೆಯ ಬಂಧನದಲ್ಲಿ ಬಂಧಿಸಿ ಅವನನ್ನು ಯಾವ ರೀತಿ ಉನ್ನತ ಮಟ್ಟದ ವ್ಯಕ್ತಿಯನ್ನಾಗಿ ರೂಪಿಸ್ತಾರೆ ಅಂತಕ್ಕಂಥ ನಾವು ಮತ್ತೆ ಅಲ್ಲಿಂದ ಮುಂದುವರ್ಸೋಣ. ಇಲ್ಲಿ ಗಮನಿಸಿ, ದಿನಗಳು ಹೋದಂತೆ ಅವರ ನೆನಪುಗಳು ಕಡಿಮೆ ಆಗುತ್ತಾ ಹೋಯಿತು. ಈಗಾಗಲೇ ಡಾಕ್ಟರ್ ಚೆನ್ನಣ್ಣ ವಾಲಿಕರ್ ಅವರಿಗೆ ಆ ಹಳ್ಳ ಕೊಳ್ಳ ಬೆಟ್ಟ ಗುಡ್ಡ ಹಣ್ಣು ಹಂಪಲು ಬೋರುಳು ಹಿಡಿತ ಪೀಪಿ ಊದುತ್ತಾ ಕೃಷ್ಣನಂತೆ ಕಣ್ಣ ಮುಚ್ಚಾಳ ಲೋಳ್ ತಿಮ್ಮಯ್ಯ ಆಟ ಆಡುವುದರಿಂದ ಎಲ್ಲಿಲ್ಲದ ಸಂತೋಷ. ಇಂತಹ ಸಂತೋಷದಲ್ಲಿ ಮುಳುಗಿ ಹೋಗಿದ್ದಂತಹ ಡಾಕ್ಟರ್ ಚೆನ್ನಣ್ಣ ವಾಲಿಕರ್ ಅವರನ್ನು ಅವರ ತಂದೆ ಹೊಡೆದು ಬಡಿದು ಎಳೆದು ತಂದು ತನ್ನ ಪ್ರೀತಿಯ ದನಗಳನ್ನು ಮತ್ತು ತನ್ನ ಪ್ರೀತಿಯ ಗೆಳೆಯರನ್ನು ಹಳ್ಳ ಕೊಳ್ಳ ಬೆಟ್ಟ ಗುಡ್ಡ ಹಣ್ಣು ಹಂಪಲು ಬರುಳು ಹಿಡಿಯುತ್ತಾ ಪೀಪಿ ಊದುತ್ತಾ ಇವೆಲ್ಲದರಿಂದ ಅಗಲಿಸಿ ಬಿಡಿಸಿ ಅವರನ್ನು ಈಗ 4 ಗೋಡೆಗಳ ಕೋಟೆಯ ಬಂಧನದಲ್ಲಿ ಬಂಧಿಸಿಬಿಟ್ಟಿದ್ದಾರೆ. ಹಾಗಾಗಿ ಯಾರು ಎಷ್ಟೇ ಹೇಳಿದರೂ ಸಹ ಡಾಕ್ಟರ್ ಚೆನ್ನಣ್ಣ ವಾಲಿಕರ್ ಅವರು ಪಾಠದ ಮೇಲೆ ಗಮನವನ್ನು ಕೊಡಲೇ ಇಲ್ಲ. ದಿನಗಳು ಹೋದಂತೆ ಅವರ ನೆನಪುಗಳಂತಕ್ಕಂಥದ್ದು ಮರೆಯುತ್ತಾ ಹೋಯಿತು ಅಂತಕ್ಕಂಥದ್ದು. ಈಗ ಎಕ್ಸಾಂಪಲ್, ನೀವು 10ನೇ ತರಗತಿ ಪಾಸಾಗಿ ಬಂದಿದ್ದೀರ, ತುಂಬ ಕ್ಲೋಸ್ ಫ್ರೆಂಡ್ಶಿಪ್, ತುಂಬ ಕ್ಲೋಸ್ ಆಗಿರ್ತಕ್ಕಂಥ ಸ್ನೇಹಿತರೆ ಯಾರಾದರೂ ಇಬ್ಬರು ಇದ್ದರೆ ಅವರು ಯಾವುದಾದ್ರು ಬೇರೆ ಕಾಲೇಜಿಗೆ ಹೋಗ್ಬಿಟ್ಟು ನೀವು ಯಾವುದಾದ್ರು ಬೇರೆ ಕಾಲೇಜಿಗೆ ಹೋಗ್ಬಿಟ್ರೆ ಒಬ್ಬರನ್ನೊಬ್ಬರು ಬಿಟ್ಟು ಇರೋದಕ್ಕೇ ಆಗೋದಿಲ್ಲ ಅಂತ. ಅದೇ ಆ ಒಂದು ರೀತಿ ಏನೋ ಒಂಥರ ನೋವು ಅಂತಕ್ಕಂಥದ್ದು ಉಂಟಾಗುತ್ತೆ. ಆದರೆ ದಿನಗಳು ಕಳೆದಂತೆ ಸ್ವಲ್ಪ ಮರೆಯುತ್ತಾ ನಾವು ಬರ್ತೀವಿ. ಅದೇ ರೀತಿಯಾಗಿ ಡಾಕ್ಟರ್ ಚೆನ್ನಣ್ಣ ವಾಲಿಕರ್ ಅವರು ಸಹ ತನ್ನ ಪ್ರೀತಿಯ ದನಗಳನ್ನು ಮತ್ತು ಗೆಳೆಯರನ್ನು ಸ್ವಲ್ಪನೇ ಮರೆಯುತ್ತಾ ಬರ್ತಾರೆ. ದಿನಗಳು ಹೋದಂತೆಲ್ಲ ನೆನಪುಗಳು ಅಂತಕ್ಕಂಥದ್ದು ಮರೆಯುತ್ತಾ ಹೋಗ್ತಾರೆ. ಈಗ ಗಮನಿಸಿ, ದಿನಗಳು ಹೋದಂತೆ ಅವರ ನೆನಪುಗಳು ಕಡಿಮೆಯಾಗುತ್ತಾ ಹೋಯಿತು. ಶಾಸ್ತ್ರಿ ಮಾಸ್ತರ ಹೆಂಡತಿ ಅಂಬವ್ವ ನನಗೆ ಸಂಜೆ ಮುಂಜಾನೆ ಸಿಹಿ ತಿಂಡಿ ತಿನಿಸುಗಳನ್ನು ಮಾಡಿ ಅಡುಗೆಯನ್ನು ತಿನ್ನಿಸುತ್ತಾ ಉಣಿಸುತ್ತಾ ನಡೆದಳು ಅಂತ ನೋಡಿ. ದಿನಗಳು ಕಳೆದಂತೆ ದಿನಗಳು ಹೋದಂತೆ ಆ ಒಂದು ಗೆಳೆಯರು ಮತ್ತು ದನಗಳ ಒಂದು ನೆನಪುಗಳಂತಕ್ಕಂಥದ್ದು ಕಡಿಮೆ ಆಗುತ್ತಾ ಹೋಯಿತು. ಯಾಕೆ ಅಂತಂದಲ್ಲಿ ಶಾಸ್ತ್ರಿ ಮಾಸ್ತರ ಮತ್ತು ಶಾಸ್ತ್ರಿ ಮಾಸ್ತರ ಹೆಂಡತಿ ಹೆಸರು ಆಗಿರ್ತಕ್ಕಂಥ ಅಂಬವ್ವ. ನೋಡಿ, ಇಲ್ಲಿ ಒಂದು ಅಂಕದ ಪ್ರಶ್ನೆ ಕೇಳ್ತಾರೆ, ಶಾಸ್ತ್ರಿ ಮಾಸ್ತರ ಹೆಂಡತಿ ಹೆಸರು ಏನು ಅಂತ. ಅಂಬವ್ವ. ಇಲ್ಲಿ ಶಾಸ್ತ್ರಿ ಮಾಸ್ತರು ಮತ್ತು ಶಾಸ್ತ್ರಿ ಮಾಸ್ತರ ಹೆಂಡತಿ ಆಗಿರ್ತಕ್ಕಂಥ ಅಂಬವ್ವ ಅವನಿಗೆ ಸಂಜೆ ಮುಂಜಾನೆ ಸಿಹಿ ಆಗಿರ್ತಕ್ಕಂಥ ತಿಂಡಿ ತಿನಿಸುಗಳನ್ನು ಮಾಡಿದಂಥ ಒಂದು ಅಡುಗೆಯನ್ನು ತಿನ್ನಿಸುತ್ತಾ ಅವನನ್ನು ಉಣಿಸುತ್ತಾ ನಡೀತಾ ಇರ್ತಾಳೆ. ಅಂದರೆ ಅವನ ಸ್ವಂತ ಮಗ ಅಲ್ಲ, ಯಾರು ಡಾಕ್ಟರ್ ಚೆನ್ನಣ್ಣ ವಾಲಿಕರ್ ಅವರನ್ನ, ಆದರೂ ಸಹ ತಮ್ಮ ಸ್ವಂತ ಮಗನಂತೆ
ಡಾಕ್ಟರ್ ಚನ್ನಣ್ಣ ವಾಲಿಕರ್ ಅವರ ಮತ್ತು ಚನ್ನಣ್ಣ ವಾಲಿಕರ್ ಅವರ ಹೆಂಡತಿಯಾಗಿರ್ತಕ್ಕಂಥ ಅಂಬವ್ವ ಅವನಿಗೆ ಮುಂಜಾನೆ ಮತ್ತು ಸಂಜೆ ಸಿಹಿ ಆಗಿರ್ತಕ್ಕಂಥ ತಿಂಡಿ ತಿನಿಸುಗಳನ್ನು ಮಾಡಿದಂಥ ಅಡುಗೆಯನ್ನು ಉಣಿಸುತ್ತಾ ಬಣ್ಣಿಸುತ್ತಾ ಹೋಗ್ತಾ ಇದ್ಲು. ಅದರ ಜೊತೆಗೆ ಶಹಾಬಾದಿಗೆ ಸಂತೆ ಮಾಡಲು ಹೋಗುವಾಗ ಕರೆದುಕೊಂಡು ಹೋಗುತ್ತಿದ್ದಳು ಅಂತ. ಶಹಾಬಾದಿಗೆ ಸಂತೆಗೆ ಹೋಗುವಂತಹ ಸಂದರ್ಭದಲ್ಲಿ ಜೊತೆಯಲ್ಲಿ ಅವನನ್ನು ಕರೆದುಕೊಂಡು ಹೋಗುತ್ತಿದ್ದರು ಅಂತ. ನಾವು ಚಿಕ್ಕವರಾಗಿದ್ದಂಥ ಒಂದು ಸಂದರ್ಭದಲ್ಲಿ ನಾವು ಚಿಂತಾಮಣಿ ಅಂತಕ್ಕಂಥ ಒಂದು ನಗರವನ್ನೇ ನೋಡಿಲ್ಲ. ತುಂಬ ಒಂದು 25-30 ವರ್ಷಗಳ ಹಿಂದಿನ ಮಾತು. ತುಂಬ ಚಿಕ್ಕವರಾಗಿದ್ದಂಥ ಒಂದು ಸಂದರ್ಭದಲ್ಲಿ 4ನೇ ತರಗತಿ 5ನೇ ತರಗತಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಚಿಂತಾಮಣಿ ಹೇಗಿದೆ ಅಂತಕ್ಕಂತಹ ಮುಖ ನೋಡಿರೋರಲ್ಲ. ಅಂತಹ ಸಂದರ್ಭದಲ್ಲಿ ಇವತ್ತು ಬಿಡಿ UKG LKG ಮಕ್ಕಳೆಲ್ಲ ನೋಡಿಬಿಟ್ಟಿರ್ತಾರೆ. ಆದರೆ ಅವತ್ತು ಆ ರೀತಿ ಇತ್ತು ಅಂತಕ್ಕಂಥದ್ದು. ಒಂದು ನಗರ ಅಂತಂದರೆ ಯಾರೂ ನೋಡಿರ್ತಾ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಯಾರಾದರೂ ನಮ್ಮಪ್ಪ ಏನಾದರೂ ಭಾನುವಾರ ಸಂತೆಗೆ ಬಂದರೆ ಜೊತೆಯಲ್ಲಿ ಕರ್ಕೊಂಡು ಬರ್ತಾಯಿದ್ರು. ಆವಾಗ ನಮಗೆಲ್ಲ ಟಿಕೆಟ್ ಇರಲಿಲ್ಲ, ಫ್ರೀ. 5, 6, 7 ವರ್ಷ ಮಗುವಿಗೆ ಫ್ರೀ. ಇವತ್ತು 3 ವರ್ಷ ಮಗುವಿಗೂ ಸಹ ಟಿಕೆಟ್ ಕೇಳಿಬಿಡ್ತಾರೆ. ನಮ್ಮ ಪರಿಸ್ಥಿತಿ ಇವತ್ತು ಹಿಂಗಿದೆ. ಆದರೆ ಅವತ್ತು 7 ವರ್ಷ 8 ವರ್ಷಕ್ಕೂ ಸಹ ಟಿಕೆಟ್ ಕೇಳ್ತಾ ಇರಲಿಲ್ಲ, ಬಸ್ಸಲ್ಲಿ ಫ್ರೀ. ಹಾಗಾಗಿ ಸಂತೆಗೆ ಹೋಗುವಂಥ ಸಂದರ್ಭದಲ್ಲಿ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಅಪ್ಪ ಏನಾದರೂ ಆ ಸಂತೆಯಲ್ಲಿ ಎಲ್ಲ ವಿವಿಧ ರೀತಿಯ ತಿಂಡಿ ತಿನಿಸುಗಳನ್ನ ನೋಡ್ತಾ ಹೋಗ್ತಾ ಇದ್ರೆ ಏನು ಬೇಕಪ್ಪ ಅಂತ ಕೇಳೋರು. ಸೊ ಬೋಂಡ ಅಂತ ಹೇಳೋದು, ಅಂದರೆ ದೊಡ್ಡದಾಗಿರ್ತಕ್ಕಂಥ ಬೋಂಡ ಅಂತ. ಅಂದರೆ 2 ರೂಪಾಯಿಗೆ ಇಷ್ಟು ದಪ್ಪ ಒಂದು ಬೋಂಡ ಅಂತಕ್ಕಂಥದ್ದು ಆಗ್ತಾಯಿದ್ರು. ಆದರೆ ಇವತ್ತು ಬರುತ್ತೆ ನಿಮಗೆ ದಿತಿಪಿಸಲಿ ಹಳ್ಳಿಯ ಚಹಾ ಹೋಟೆಲ್ಗಳು ಅಂತಕ್ಕಂಥದ್ದು ಬರುತ್ತೆ. ಅದರಲ್ಲಿ ಹಳ್ಳಿಯ ಚಹಾ ಹೋಟೆಲ್ಗಳಲ್ಲಿ ಏನಿದೆ ಅಂತ ಕೇಳಿದೆ, ಪೂರಿ, ಬಜ್ಜಿ, ಬೋಂಡ, ಉತ್ತಪ್ಪ, ಉಪ್ಮಾ ಅಂದು ಪಟಪಟನೆ ಓದುತ್ತಾನೆ. ಅದರಲ್ಲಿ ಹಸಿ ಯಾವುದು, ಬಿಸಿ ಯಾವುದು, ತಾಜಾ ಯಾವುದು, ಅಳಸಿದ್ದು ಯಾವುದು ಸ್ವತಃ ಯಾರಿಗೆ ಗೊತ್ತು? ಅದು ಮಾಣಿಗೂ ಸಹ ಗೊತ್ತಿಲ್ಲ. ಇಂಥ ನೂರಾರು ಹೆಸಗಳಲ್ಲಿ ಜೋತು ಬಿದ್ದು ನೀವು ಬೋಂಡ ತರಿಸಿದ್ರು ಅದು ನಿಮ್ಮ ಗಂಟ್ಲಲ್ಲೇ ಎಳೆಯೋದು ಅಂತ. ಬೋಂಡ ತರಿಸಿದ್ರು ಅದು ನಿಮ್ಮ ಗಂಟ್ಲಲ್ಲೇ ಎಳೆಯೋದು. ಇನ್ನು ವಡೆ ತರಿಸಿದ್ರು ಅದು ಯಾವ ಶಾಸ್ತ್ರಕ್ಕೂ ಮಣಿಯೋದು. ಅಂದರೆ ಚಿಕ್ಕದಾಗಿರುತ್ತೆ, ಇವತ್ತು ಕಡಲೆ ಬೀಜ ಇದ್ದಂಗೆ ಹಿಂಗೆ ಹಾಕ್ಕೊಬಿಡ್ಬೋದು ಅಂತ. ಅದಕ್ಕೆ ಇಲ್ಲಿ ಹೇಳಿದೆ. ಅಂದರೆ ಇಲ್ಲಿ ಆ ಶಾಸ್ತ್ರಿ ಮಾಸ್ತರ ಹೆಂಡತಿ ಆಗಿರ್ತಕ್ಕಂಥ ಅಂಬವ್ವ ಡಾಕ್ಟರ್ ಚನ್ನಣ್ಣ ವಾಲಿಕರ್ ಅವರನ್ನ ಹೇಗೆ ನೋಡ್ಕೊಳ್ತಿದ್ರು ಅಂತ ಎಡಂಕದ ಪ್ರಶ್ನೆ ಕೇಳ್ತಾನೆ. ಡಾಕ್ಟರ್ ಚನ್ನಣ್ಣ ವಾಲಿಕರ್ ಅವರನ್ನ ಶಾಸ್ತ್ರಿ ಮಾಸ್ತರ ಹೆಂಡತಿ ಆಗಿರ್ತಕ್ಕಂಥ ಅಂಬವ್ವ ಸಂಜೆ ಮತ್ತು ಮುಂಜಾನೆ ಸಿಹಿ ಆಗಿರ್ತಕ್ಕಂಥ ತಿಂಡಿ ತಿನಿಸುಗಳನ್ನು ಮಾಡಿದಂಥ ಅಡುಗೆಯನ್ನು ಉಣಿಸುತ್ತಾ ನಡೀತಾಳೆ. ಅದರ ಜೊತೆಗೆ ಶಹಾಬಾದಿಗೆ ಸಂತೆಗೆ ಹೋಗುವಂತಹ ಸಂದರ್ಭದಲ್ಲಿ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಿದ್ದಳು. ಅದರ ಜೊತೆಗೆ ಹೋಟೆಲ್ನಲ್ಲಿ ಹೊಟ್ಟೆ ತುಂಬ ತಿನ್ನಿಸುತ್ತಿದ್ದಳು. ಹೋಟೆಲ್ನಲ್ಲಿ ಅವನಿಗೆ ಬೇಕಾಗಿರ್ತಕ್ಕಂಥ ಒಂದು ರುಚಿಯಾಗಿರ್ತಕ್ಕಂಥ ಒಂದು ತಿಂಡಿಯನ್ನು ತಿನ್ನಿಸ್ತಾ ಇದ್ಲು. ನೋಡಿ ಎಂತಹ ಒಂದು ಮನಸ್ಸು ಅಂತಕ್ಕಂಥದ್ದು. ಇವ್ರು ಯಾರು ಸ್ವಂತ ಮಗ ಅಲ್ಲ, ಯಾರು ಡಾಕ್ಟರ್ ಚನ್ನಣ್ಣ ವಾಲಿಕರ್ ಅವರನ್ನು ಬೇರೆ ವ್ಯಕ್ತಿಯನ್ನು ತಮ್ಮ ಮನೆಯಲ್ಲಿ ಇಟ್ಕೊಂಡು ಸ್ವಂತ ಮಗನಂತೆ ನೋಡ್ಕೊಳ್ತಾ ಇದ್ದಾಳೆ. ಯಾರು? ಡಾಕ್ಟರ್ ಚನ್ನಣ್ಣ ವಾಲಿಕರ್ ಅವರ ಹೆಂಡತಿ ಆಗಿರ್ತಕ್ಕಂಥ ಅಂಬವ್ವ. ಅದಕ್ಕೆ ಇಲ್ಲಿ ಡಾಕ್ಟರ್ ಚನ್ನಣ್ಣ ವಾಲಿಕರ್ ಅವರ ಹೆಂಡತಿ ಆಗಿರ್ತಕ್ಕಂಥ ಅಂಬವ್ವ ಶಹಾಬಾದಿಗೆ ಸಂತೆಗೆ ಹೋಗುವಂತಹ ಸಂದರ್ಭದಲ್ಲಿ ಜೊತೆಯಲ್ಲಿ ಕರೆದುಕೊಂಡು ಹೋಗ್ತಿದ್ರು. ಅದರ ಜೊತೆಗೆ ಹೋಟೆಲ್ನಲ್ಲಿ ಹೊಟ್ಟೆ ತುಂಬ ಊಟವನ್ನು ತಿನ್ನಿಸ್ತಾ ಇದ್ಲು. ಅದರ ಜೊತೆಗೆ ನೋಡಿ, ಶಾಸ್ತ್ರಿ ಮಾಸ್ತರು ತಾವು ನೋಡಿದ ಸಿನಿಮಾ ತೋರಿಸುತ್ತಿದ್ರು. ಶಾಸ್ತ್ರಿ ಮಾಸ್ತರು ತಾವು ನೋಡಿದಂತಹ ಚಿತ್ರಮಂದಿರದಲ್ಲಿ ಅವನಿಗೆ ಸಿನಿಮಾವನ್ನು ಸಹ ತೋರಿಸ್ತಾ ಇದ್ರು. ನೋಡಿ, ನನಗೆ ಅಕ್ಷರ ಕಲಿಯೆಂದು ಒತ್ತಾಯ ಮಾಡುತ್ತಿರಲಿಲ್ಲ ಅಂತ. ಅಂದರೆ ಒಬ್ಬ ಶಿಕ್ಷಕರಾಗಿರ್ತಕ್ಕಂಥವರು ವಿದ್ಯಾರ್ಥಿಯ ಮನಸ್ಸನ್ನು ಯಾವ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ. ಈಗ ಎಕ್ಸಾಂಪಲು ಕೆಲವೊಂದು ಸಂದರ್ಭಗಳಲ್ಲಿ ನೀವು ನೋಡಿರಬೇಕು. ಈಗ ಏನು ಬೇಬಿ ಸಿಟ್ಟಿಂಗ್ ಅಥವಾ UKG LKG ಅಂತಕ್ಕಂಥ ಮಕ್ಕಳನ್ನ ನಾವು ಶಾಲೆಗೆ ಕಳಿಸ್ತೀವಿ. ಆ ಶಾಲೆಗೆ ಕಳಿಸ್ತಕ್ಕಂಥ ಸಂದರ್ಭದಲ್ಲಿ ಒಂದೇ ಸಾರಿ ಅವರು ABCD ಅಂತ ಹೇಳ್ಕೊಂಡಿದ್ದಾರೆ. ಎಲ್ಲಿನೂ ಹಂಗೆ ಹೇಳ್ಕೊಟ್ರೆ ಆ ಮಕ್ಕಳು ಒಂದೇ ದಿವ್ಸ ಅಂತ ಓಡ್ ಬಂದುಬಿಡ್ತಾರೆ ನಮ್ಮ ಮನೆ ಹತ್ರಕ್ಕೆ. ಅವರು ಆ ರೀತಿ ಮಾಡೋದಿಲ್ಲ. ಸೊ ಅವರಿಗೆ ಮೊದಲಿಗೆ ಯಾವುದೇ ಪಾಠ ಪ್ರವಚನಗಳನ್ನು ಮಾಡೋದಿಲ್ಲ. ಅವ್ರನ್ನ ಸಂತೋಷವಾಗಿ ಆಟಗಳಿಗೆ ಬಿಡ್ತಾರೆ. ಆಟಗಳನ್ನು ಆಡಿಸ್ತಾ ಆ ಚಿತ್ರಗಳಲ್ಲಿಯೇ ಆ ಮಕ್ಕಳಿಗೆ ABC ಈ ರೀತಿಯಾದಂಥ ಒಂದು ಅಕ್ಷರಗಳನ್ನು ಕಲಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅದೇ ರೀತಿಯಾಗಿ ಡಾಕ್ಟರ್ ಚನ್ನಣ್ಣ ವಾಲಿಕರ್ ಅವರು, ಯಾಕೆಂತಂದರೆ ಅವನ ಒಂದು ಮನಸ್ಸು ಅಂತಕ್ಕಂಥದ್ದು ಸದಾ ಗೆಳೆಯರ ಗುಂಪನ್ನೇ ನೆನೆಸ್ತಾ ಇತ್ತು. ಯಾಕಂದರೆ ಹಳ್ಳ ಕೊಳ್ಳ ಬೆಟ್ಟ ಗುಡ್ಡ ಹಣ್ಣು ಹಂಪಲುಗಳಲ್ಲಿ ಆಡಿರ್ತಕ್ಕಂಥ ವ್ಯಕ್ತಿ ಒಂದೇ ಸಾರಿ ಬಂದುಬಿಟ್ಟು ಅವನಿಗೆ ಇದೆಲ್ಲ ಓದ ಅಂತೇಳ್ಬಿಟ್ಟು 1-4-5 ಪುಟ ಬರೆದುಬಿಟ್ರೆ ಅವನು ಓಡ್ಬಿಡ್ತಾನಷ್ಟೇ. ಅದಕ್ಕೆ ಇಲ್ಲಿ ಡಾಕ್ಟರ್ ಚನ್ನಣ್ಣ ವಾಲಿಕರ್ ಅವನ ಮನಸ್ಸನ್ನು ಅರಿತು ನೋಡಿ, ಸಂಜೆ ಮತ್ತು ಮುಂಜಾನೆ ಆಗಿರ್ತಕ್ಕಂಥ ಸಿಹಿ ಆಗಿರ್ತಕ್ಕಂಥ ತಿಂಡಿ ತಿನಿಸುಗಳನ್ನು ಉಣಿಸುತ್ತಾ ನಡೆದರು. ಅದರ ಜೊತೆಗೆ ಅವನಿಗೆ ಶಹಾಬಾದಿಗೆ ಸಂತೆಗೆ ಹೋಗುವಂತಹ ಸಂದರ್ಭದಲ್ಲಿ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಿದ್ದರು ಮತ್ತು ಹೋಟೆಲ್ನಲ್ಲಿ ಹೊಟ್ಟೆ ತುಂಬ ಊಟವನ್ನು ತಿನ್ನಿಸ್ತಾ ಇಲ್ಲ. ಅದರ ಜೊತೆಗೆ ಶಾಸ್ತ್ರಿ ಮಾಸ್ತರ್ ಮತ್ತು ಅಂಬವ್ವ ನೋಡಿದಂತಹ ಚಿತ್ರಮಂದಿರವನ್ನು ಇವನಿಗೂ ಸಹ ಆ ಚಿತ್ರವನ್ನು
ಯಾವುದು ಸಿನಿಮಾವನ್ನು ಇವನಿಗೂ ಸಹ ತೋರಿಸ್ತಾ ಇದ್ರು. ಇವನಿಗೆ ಅಕ್ಷರ ಕಲಿಯೆಂದು ಒತ್ತಾಯ ಮಾಡುತ್ತಿರಲಿಲ್ಲ. ಸುಮ್ಮನೆ ನನ್ನ ಮನಸ್ಸು ತಿರುಗಲು ಸುಮ್ಮನೆ ಬಿಟ್ಟಿದ್ರು. ಅಂದರೆ ನನ್ನ ಪಾಡಿಗೆ ನನ್ನನ್ನು ಏನಾದರೂ ಮಾಡ್ಕೋ ಹೋಗು ಅನ್ನೋ ರೀತಿಯಲ್ಲಿ ಅವನ ಪಾಡಿಗೆ ಅವನು ಬಿಟ್ಬಿಟ್ಟಿರ್ತಾರೆ. ಅಂದರೆ ನೋಡಿ, ಆಗ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಒಳ ಅಂತರಂಗದಲ್ಲಿ ತನಗೆ ತಾನು ಬರುತ್ತೆ. ಏನಂತ, ನೋಡಪ್ಪ ಅವರು ಪ್ರತಿ ದಿವಸ ನಾನೇನು ಸ್ವಂತ ಮಗಲ್ಲ ಏನೂ ಇಲ್ಲ, ಪ್ರತಿ ದಿವಸ ಊಟ ಹಾಕ್ತಾ ಇದ್ದಾರೆ, ಅವರು ಏನು ಮಾಡಿದ್ರೆ ಅದೆಲ್ಲ ನನಗೂ ಸಹ ಕೊಡಿಸ್ತಾ ಇದ್ದಾರೆ. ಆದರೆ ನಾನು ಯಾಕೆ ಅವ್ರು ಕಷ್ಟಪಟ್ಟು ದುಡಿತಾ ಇದ್ದಾರೆ, ನಾನು ಯಾಕೆ ಈ ರೀತಿ ಇರಬೇಕು ಅಂತೇಳ್ಬಿಟ್ಟು ಅವ್ರ ಮನಸ್ಸಿಗೆ ಬರಬೇಕು ಅಂತೇಳ್ಬಿಟ್ಟು ನೋಡಿ, ಈಗ ಅದು ಒಡೆದು ಬಿಡುತ್ತೆ. ಯಾರು ಡಾಕ್ಟರ್ ಚನ್ನಣ್ಣ ವಾಲಿಕ್ ಅವರಿಗೆ. ನೋಡಿ, ಅವರು ಹೇಳ್ತಾರೆ, ಎಷ್ಟು ದಿವಸ ಸುಮ್ಮನೆ ಕೂಡುವುದು. ಅಕ್ಕನ ಊರಿನ ನೆನಪುಗಳೆಲ್ಲ ಬಯಲಾಗಿ ಹೋದ ಮೇಲೆ ಶಾಸ್ತ್ರಿ ಮಾಸ್ತರ ಮತ್ತು ಅಂಬಾವು ಅವರ ಪ್ರೀತಿ ಕಡಲಲ್ಲಿ ಮಿಂದ ಮೇಲೆ ಅಕ್ಷರಮಣಿ ಧಾರಾಕಾರವಾಗಿ ಸುರಿಯತೊಡಗಿತು ಅಂತ ಹೇಳ್ತಾನೆ. ನೋಡಿ, ಎಷ್ಟು ದಿನ ಅಂತಕ್ಕಂಥದ್ದು ಸುಮ್ಮನೆ ತಿರುಗೋದು. ಅಕ್ಕನ ಊರಿನಲ್ಲಿದ್ದಂತಹ ಬಯಲಲ್ಲಿದ್ದಂತಹ ಎಲ್ಲ ನೆನಪುಗಳು ಬಯಲಾಗಿ ಹೋದ ಮೇಲೆ ಶಾಸ್ತ್ರಿ ಮಾಸ್ತರ ಮತ್ತು ಅಂಬವ್ವ ಅವರ ಪ್ರೀತಿಯ ಕಡಲಲ್ಲಿ, ಶಾಸ್ತ್ರಿ ಮಾಸ್ತರು ಮತ್ತು ಅಂಬವ್ವ ಆ ಡಾಕ್ಟರ್ ಚನ್ನಣ್ಣ ವಾಲಿಕರ್ ಅವರಿಗೆ ತೋರಿಸಿದಂತಹ ಪ್ರೀತಿ ಅಂತಕ್ಕಂಥದ್ದು ಸಮುದ್ರದಲ್ಲಿ ಮುಳುಗಿ ಎದ್ದಂತೆ ಆಗುತ್ತೆ ಅವರಿಗೆ. ಯಾಕಂತಂದ್ರೆ ಅವರ ಪ್ರೀತಿಯ ಕಡಲಲ್ಲಿ ಮುಳುಗಿದ ಮೇಲೆ ಅವನಿಗೆ ಅಕ್ಷರಮಳೆ ಅಂತಕ್ಕಂಥದ್ದು ಈಗ ಧಾರಾಕಾರವಾಗಿ ಸುರಿತಾ ಇರ್ತಾ ಇದೆ. ಯಾಕೆಂತಂದ್ರೆ ಅವರು ಯಾವುದೇ ರೀತಿಯ ಭೇದ ಭಾವ ಅಂತಕ್ಕಂಥದ್ದು ಮಾಡಲಿಲ್ಲ. ಶಾಸ್ತ್ರಿ ಮಾಸ್ತರ ಹೆಂಡತಿ ಇಲ್ಲಿ ಅಂಬವ್ವ ನಿರೂಪಕರನ್ನ ಹೇಗೆ ನೋಡ್ಕೊಳ್ತಿದ್ದು ಅಂತಂದ್ರೆ, ಸಂಜೆ ಮತ್ತು ಮುಂಜಾನೆ ಆಗಿರ್ತಕ್ಕಂಥವ್ರು ಸಿಹಿ ತಿಂಡಿ ತಿನಿಸುಗಳನ್ನು ಉಣಿಸುತ್ತಾ ನಡೆದಳು. ಅದರ ಜೊತೆಗೆ ಶಹಾಬಾದಿಗೆ ಸಂತೆಗೆ ಹೋಗುವಂತಹ ಸಂದರ್ಭದಲ್ಲಿ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಿದ್ದಳು. ಹೋಟೆಲ್ನಲ್ಲಿ ಹೊಟ್ಟೆ ತುಂಬ ಊಟವನ್ನು ತಿನ್ನಿಸುತ್ತಿದ್ದಳು. ಮತ್ತು ಶಾಸ್ತ್ರಿ ಮಾಸ್ತರು ಅಂಬವ್ವ ನೋಡಿದಂತಹ ಒಂದು ಸಿನಿಮಾವನ್ನ ಅವನಿಗೂ ತೋರಿಸ್ತಾ ಇದ್ರು. ಅಕ್ಷರ ಕಲಿಯೆಂದು ಒತ್ತಾಯ ಮಾಡುತ್ತಿರಲಿಲ್ಲ, ನನ್ನ ಮನಸ್ಸು ಸುಮ್ಮನೆ ತಿರುಗಲು ಬಿಟ್ಟಿದ್ರು ಅಂತ ಹೇಳ್ತಾರೆ. ಇಂತಹ ಸಂದರ್ಭದಲ್ಲಿ ಅಂಬವ್ವ ಮತ್ತು ಶಾಸ್ತ್ರಿ ಮಾಸ್ತರ ಒಂದು ಪ್ರೀತಿಯ ಕಡಲಲ್ಲಿ ಮುಳುಗಿದ ಮೇಲೆ ಈಗ ಅವನಿಗೆ ಅಕ್ಷರಮಳೆ ಅಂತಕ್ಕಂಥದ್ದು ಧಾರಾಕಾರವಾಗಿ ಸುರಿತೊಡಗ್ತಾ ಇದೆ. ಜ್ಞಾನ ಅಂತಕ್ಕಂಥದ್ದು ಬಂದ್ಬಿಡ್ತಾ ಅವನಿಗೆ. ಯಾವುದೇ ರೀತಿಯ ಒಂದು ಆಟ ಅಂತಕ್ಕಂಥದ್ದನ್ನು ನಾವು ಗಮನ ಕೊಡಬಾರ್ದು. ನಾನು ಬಂದಿರತಕ್ಕಂಥ ಉದ್ದೇಶ ವಿದ್ಯಾಭ್ಯಾಸವನ್ನು ಮಾಡಬೇಕಂತ ಹೇಳ್ಬಿಟ್ಟು ಈಗ ಅಕ್ಷರಮಳೆ ಅವನಿಗೆ ಧಾರಾಕಾರವಾಗಿ ಸುರಿತೊಡಗ್ತಾ ಇದೆ. ಅಲ್ಲಿಂದ ಯಾವ ರೀತಿ ಪಾಸ್ ಆಗ್ತಾ ಹೋಗ್ತಾರೆ ನೋಡಿ, ಗಮನಿಸಿ. ಇಲ್ಲಿ ಸುರಿಯತೊಡಗಿತು. ಕೇವಲ 3 ತಿಂಗಳೊಳಗೆ ಅಕ್ಷರಾಭ್ಯಾಸ ಮುಗಿಸಿ ಅದೇ ವರ್ಷ 1ನೇ ಪರೀಕ್ಷೆ ಪಾಸ್ ಆದೆ. ನೋಡಿ, ಅಂದರೆ ಇಲ್ಲಿ ಇಂಟ್ರೆಸ್ಟ್ ಅಂತಕ್ಕಂಥ ನಮಗೆ ನಿಮ್ಗೆ ಕೇಳ್ತಕ್ಕಂಥದ್ದು. ಇಂಟ್ರೆಸ್ಟ್ ಇದ್ದು 1 ಗಂಟೆ ಓದಿದ್ರೆ ಸಾಕು. ಇಂಟ್ರೆಸ್ಟ್ ಇಲ್ಲದೆ 10 ಗಂಟೆ ಓದ್ರೂ ಪ್ರಯೋಜನ ಇಲ್ಲ, ವ್ಯರ್ಥ ಅಂತಕ್ಕಂಥದ್ದು. ನೋಡಿ, ಇವರು ಒಂದು ಮಾತು ಹೇಳ್ತಾರೆ. 3 ತಿಂಗಳೊಳಗೆ ಅಕ್ಷರಾಭ್ಯಾಸ ಮುಗಿಸಿ ಅದೇ ವರ್ಷ 1ನೇ ಪರೀಕ್ಷೆ ಪಾಸ್ ಆಗಿಬಿಡ್ತಾರೆ. ಅಂದರೆ ಆ ರೀತಿ ಅವನಿಗೆ ಅಕ್ಷರಮಳೆ ಅಂತಕ್ಕಂಥದ್ದು ಯಾವಾಗ ಧಾರಾಕಾರವಾಗಿ ಸುರಿಯತೊಡಗಿತ್ತೋ ಅಂದರೆ ಇನ್ನೊಂದು ಗಮನ ಅಂತಕ್ಕಂಥದ್ದಿಲ್ಲ. ಅವನಿಗೆ ವಿದ್ಯಾಭ್ಯಾಸದ ಕಡೆಗೆ ಗಮನ ಅಂತಕ್ಕಂಥದ್ದು ಪೂರ್ತಿ ಬಂದುಬಿಡುತ್ತೆ. ಅದಕ್ಕೆ ಅವರು 3 ತಿಂಗಳಲ್ಲಿ ಅಕ್ಷರಾಭ್ಯಾಸ ಮುಗಿಸಿ 1ನೇ ಪರೀಕ್ಷೆಯನ್ನು ಪಾಸ್ ಆಗ್ತಾರೆ. ಹಿಂದೆ ದನ ಕಾಯಲು ಹೋಗುವಾಗ ಹತ್ತಿದ್ದ ಅಡವಿ ರುಚಿ, ಹಿಂದೆ ದನ ಕಾಯಲು ಹೋಗ್ತಾ ಇದ್ದಂತಹ ಒಂದು ಕಾಡಿನಲ್ಲಿದ್ದಂತಹ ಒಂದು ರುಚಿ ನೆನಪುಗಳಂತಕ್ಕಂಥದ್ದು ಈಗ ಶಾಲೆ ಕಡೆಗೆ, ಈಗ ಪಾಠಶಾಲೆ ಕಡೆಗೆ ತಿರುಗಿಬಿಡುತ್ತೆ ಇವರ ಮನಸ್ಸು, ಲೇಖಕರ ಮನಸ್ಸು ಅಂತಕ್ಕಂಥದ್ದು. ನೋಡಿ, ಅಲ್ಲಿಂದ ಪ್ರತಿ ವರ್ಷ ಪಾಸಾಗುತ್ತಾ ನಡೆದೆ. ಅಲ್ಲಿ ತನಕ ಶಾಸ್ತ್ರಿ ಮಾಸ್ತರಿಗೆ ಮಕ್ಕಳಾಗಿರಲಿಲ್ಲ. ನೋಡಿ, ಅಲ್ಲಿಂದ ಪ್ರತಿ ವರ್ಷ ಆಗಿರ್ತಕ್ಕಂಥ ಯಾವುದೇ ರೀತಿಯ ಅನುತ್ತೀರ್ಣ ಅಂತಕ್ಕಂಥದ್ದು ಆಗದೆ ಉತ್ತೀರ್ಣರಾಗ್ತಾ ಮುಂದೆ ಹೋಗ್ತಾರೆ. ಪಾಸ್ ಆಗ್ತಾ ಮುಂದೆ ಹೋಗ್ತಾರೆ ಡಾಕ್ಟರ್ ಚನ್ನಣ್ಣ ವಾಲಿಕರ್ ಅವರು. ಅಲ್ಲಿವರೆಗೂ ಡಾಕ್ಟರ್ ಚನ್ನಣ್ಣ ವಾಲಿಕರ್ ಅವರಿಗೆ ಶಾಸ್ತ್ರಿ ಮಾಸ್ತರಿಗೆ ಮಕ್ಕಳಾಗಿರೋದಿಲ್ಲ. ನೋಡಿ, ನನ್ನನ್ನು ಅವರು ತಮ್ಮ ಮನೆಯ ಮಗನೆಂದು ತಿಳಿದು ಮನೆಯಲ್ಲಿ ಇಟ್ಕೊಂಡಿದ್ರು ಅಂತ ಹೇಳ್ತಾರೆ. ತನ್ನನ್ನು ಸ್ವಂತ ಮಗನಂತೆ ತಿಳಿದು ಅವರ ಮನೆಯಲ್ಲಿ ಇಟ್ಕೊಂಡಿದ್ರು ಅಂತ. ಇವು ನಿಮಗೆ ಗಮನಕ್ಕೆ ಬಂದಿರುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ನೀವು ಸಹ ವಿದ್ಯಾಭ್ಯಾಸವನ್ನು ಮಾಡುವಂತಹ ಸಂದರ್ಭದಲ್ಲಿ 8ರಿಂದ 10ನೇ ತರಗತಿ ಇರ್ಬೋದು, ಅಥವಾ ಕೆಲವು ಸಂದರ್ಭಗಳಲ್ಲಿ ಕೆಲವರು ಪ್ರಥಮ PUC ಅಥವಾ ದ್ವಿತೀಯ PUC, ಕೆಲವರಿಲ್ಲ ಡಿಗ್ರಿ, ಇಂತಹ ಒಂದು ಎಜುಕೇಷನ್ನ ಮುಗಿಸುವಂತಹ ಸಂದರ್ಭದಲ್ಲಿ ಕೆಲವು ಬೇರೆಯವರ ಒಂದು ದೊಡ್ಡಪ್ಪ ಚಿಕ್ಕಮ್ಮ ಅವರ ಒಂದು ಮನೆಗಳಲ್ಲಿದ್ದು ಓದ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ನಮ್ಮನ್ನು ಯಾವ ರೀತಿ ಅವ್ರು ನೋಡ್ಕೊಳ್ತಾರೆ ಅಂತಕ್ಕಂಥದ್ದನ್ನು ನಾವು ನೋಡಿದ್ದೀವಿ, ಮನಗಂಡಿದ್ದೀವಿ. 1 ದಿವಸ 2 ದಿವಸ ಅಷ್ಟೇ. ಇವತ್ತು ಪ್ರೀತಿ ವಿಶ್ವಾಸ ಅಂತಕ್ಕಂಥ ಜನಗಳ ನಡುವೆ ಏನಾಗ್ಬಿಟ್ಟಿದೆ ಅಂತಂದರೆ ತುಂಬ ಬಾಂಧವ್ಯ ಅಂತಕ್ಕಂಥದ್ದು ತುಂಬ ಕಡಿಮೆ ಆಗ್ಬಿಟ್ಟಿದೆ. ಇವತ್ತು ತುಂಬ ಕಡಿಮೆ ಆಗ್ಬಿಟ್ಟಿದೆ. ಹಿಂದಿನ ಕಾಲದಲ್ಲಿ ಏನಾದರೂ ಬೇರೆಯವರು ಏನಾದರೂ ನೆಂಟರು ಏನಾದರೂ ಮನೆಗೆ ಬಂದರೆ ಉಲ್ಲಾಸನೇ ಉಲ್ಲಾಸ, ಸಂತೋಷನೇ ಸಂತೋಷ. 1 ತಿಂಗಳು ಆದಮೇಲೆ ಹೋಗ್ತಾ ಇದ್ದಿದ್ದು. ನಾವೇನಾದರೂ ನೆಂಟರ ಮನೆಗೆ ಹೋಗ್ಬೇಕಾದ್ರೆ ಮತ್ತೆ ಅಲ್ಲಿಂದ ವಾಪಸ್ ಬರಬೇಕಾದ್ರೆ ಓ ಅಂತ ಅಳೋದು, ಎಲ್ಲ ಧೂಳಲ್ಲಿ ಬಿದ್ದು ಹೊರಲಾಡೋದು, ನಾನು ಹೋಗಲ್ಲ ಅಂತ. ಅಂಥ ಪ್ರೀತಿ ವಿಶ್ವಾಸ ಆವತ್ತಿತ್ತು. ಇವತ್ತು ಏನಕ್ಕಿದೆ ರೀ? ಯಾಕೆ ಇವತ್ತಿದೆ ಅಂತಂದರೆ 2 ದಿನ ಇದೆ ಅಂತಂದರೆ ಒಳಗೊಳಗನೆ
ಅಂದ್ಕೊಳ್ತಾ ಇರ್ತಾರೆ, ಇನ್ನೂ ಹಾಳಾಗಿ ಹೋಗ್ಲಿಲ್ವೇ ಇವರು ಬೇಗ ಅಂತ. ಇಲ್ಲ ಅಂತಂದರೆ ನಮ್ಗೆ ಕೊಡ್ತಕ್ಕಂಥ ಒಂದು ತಟ್ಟೆ ಲೋಟಗಳಲ್ಲೇ ಪಟ ಪಟ ಅಂತ ಸೌಂಡ್ ಮಾಡೋ ಥರ ಇಡ್ತಾ ಇರ್ತಾರೆ. ಅದರಲ್ಲೇ ನಮ್ಗೆ ಗೊತ್ತಾಗ್ಬಿಡ್ಬೇಕು ಏನಂತ, ಓಹೋ ಇವ್ರು ಇನ್ನೂ ಹೋಗಲಿಲ್ಲ ಅಂತ ಅನ್ಕೊಳ್ತಾ ಇದ್ದಂಗೆ ನೋಡಿ, ಅದಕ್ಕೆ ಇವರು ಈ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡ್ಬಿಡ್ಬೇಕು. ಇವತ್ತು ಈ ರೀತಿಯ ಪ್ರೀತಿ ವಿಶ್ವಾಸವನ್ನು ಕಾಣ್ತೀವಿ ನೋಡಿ. ಸ್ವಂತ ಮಗ ಅಲ್ಲ ಏನೋ ಅಲ್ಲ, ಡಾಕ್ಟರ್ ಚನ್ನಣ್ಣ ವಾಲಿಕರ್ ಅವ್ರನ್ನ ತಮ್ಮ ಸ್ವಂತ ಮಗನಿಂದ ತಿಳಿದು ಅವರ ಮನೆಯಲ್ಲಿ ಇಟ್ಕೊಂಡಿರ್ತಾರೆ ನೋಡಿ. ನಾನು 4ನೇ ವರ್ಗ ಪಾಸಾಗುವ ಹೊತ್ತಿಗೆ ಅವಳಿ ಜವಳಿ ಗಂಡು ಮಕ್ಕಳು ಹುಟ್ಟಿದವು. ಅಂದರೆ ಡಾಕ್ಟರ್ ಚನ್ನಣ್ಣ ವಾಲಿಕರ್ ಅವರು 4ನೇ ತರಗತಿ ಅಂತಕ್ಕಂಥದ್ದು ಪಾಸಾಗುವಂತಹ ವೇಳೆಗೆ ಆ ಶಾಸ್ತ್ರಿ ಮಾಸ್ತರಿಗೆ 2 ಅವಳಿ ಮಕ್ಕಳು ಜನಿಸ್ತವೆ. 2 ಅವಳಿ ಮಕ್ಕಳು ಜನಿಸ್ತವೆ ನೋಡಿ. 2 ಅವಳಿ ಮಕ್ಕಳು ಜನಿಸಿದ್ರೂ ಸಹ ಶಾಸ್ತ್ರಿ ಮಾಸ್ತರ ಮೇಲೆ ಪ್ರೀತಿ ಅಂತಕ್ಕಂಥ ಸ್ವಲ್ಪವೂ ಸಹ ಕಡಿಮೆ ಆಗಲಿಲ್ಲ. ಯಾರಿಗೆ? ಶಾಸ್ತ್ರಿ ಮಾಸ್ತರಿಗಾಗಲಿ ಅಥವಾ ಅಂಬವ್ವ ಅವ್ರಿಗಾಗಲಿ ನೋಡಿ. ಅದನ್ನೇ ಹೇಳ್ತಾರೆ, ಇಂಥ ಮನಸ್ಸು ಅಂತಕ್ಕಂಥದ್ದು 100ಕ್ಕೆ ಸಹ 2-3 ಇವತ್ತು ಇರುತ್ತೆ ಅಂತಕ್ಕಂಥದ್ದು ನೋಡಿ. ಅದನ್ನೇ ಇಲ್ಲಿ ಹೇಳ್ತಾರೆ, 4ನೇ ವರ್ಗ ಪಾಸಾಗುವ ಹೊತ್ತಿಗೆ ಸಮಯಕ್ಕೆ ಅವಳಿ ಜವಳಿ ಗಂಡು ಮಕ್ಕಳು ಹುಟ್ಟಿದವು. ಅವರ ಖುಷಿ ಕಡಲಾಗಿ ಹೋಯಿತು. ಅವರ ಖುಷಿ ಅಂತಕ್ಕಂಥದ್ದು ಸಂತೋಷವಾಗಿ ಹೋಯಿತು, ಕಡಲಾಗಿ ಹೋಯಿತು ಅಂತಕ್ಕಂಥದ್ದು. ಒಂದು ಬೇಕು 2 ಸಾಕು ಎನ್ನುವ ಕುಟುಂಬ ಯೋಜನೆಯ ಭರತವಾಕ್ಯದಂತೆ ಶಾಸ್ತ್ರಿ ಮಾಸ್ತರು ಶಸ್ತ್ರಚಿಕಿತ್ಸೆ ಮಾಡಿಸ್ಬಿಟ್ರು ನೋಡಿ. 1 ಬೇಕು 2 ಸಾಕು, 1 ಬೇಕು 2 ಸಾಕು ಎನ್ನುವಂಥ ಕುಟುಂಬ ಕಲ್ಯಾಣ ಯೋಜನೆಯ ಪ್ರಕಾರ ಇವತ್ತು 2ಗೆ ಸೀಮಿತ ಅಂತ ಹೇಳ್ತಾರೆ. ಅದೇ ರೀತಿಯ ಪ್ರಕಾರ 1 ಬೇಕು 2 ಸಾಕು ಅಂತಕ್ಕಂಥ ಒಂದು ಕುಟುಂಬ ಯೋಜನೆಯ ಪ್ರಕಾರ ಭರತವಾಕ್ಯದಂತೆ ಶಾಸ್ತ್ರಿ ಮಾಸ್ತರ್ ಅಂಬ ಅವರಿಗೆ ಶಸ್ತ್ರಚಿಕಿತ್ಸೆನ ಮಾಡಿಸ್ತಾರೆ. ಅದೇ ವರ್ಷ ಅವರಿಗೆ ಶಹಾಬಾದಿಗೆ ವರ್ಗವಾಯಿತು. ಅದೇ ವರ್ಷ ಶಹಾಬಾದಿಗೆ ವರ್ಗಾವಣೆ ಆಗುತ್ತೆ. ಯಾರಿಗೆ? ಶಾಸ್ತ್ರಿ ಮಾಸ್ತರಿಗೆ. ನನ್ನದು ಸಹ 4ನೇ ವರ್ಗ ಮುಗಿದಿತ್ತು. ಅಂದರೆ ಡಾಕ್ಟರ್ ಚನ್ನಣ್ಣ ವಾಲಿಕರದು ಸಹ 4ನೇ ತರಗತಿ ಅಂತಕ್ಕಂಥದ್ದು ಪಾಸಾಗಿದ್ದಾರೆ. ಈಗ 5ನೇ ತರಗತಿಗೆ ಅವರೂ ಸಹ ಶಹಾಬಾದ್ಗೆ ಹೋಗಬೇಕಾಗಿತ್ತು ನೋಡಿ. ಆಗಲೇ ಡಾಕ್ಟರ್ ಶಾಸ್ತ್ರಿ ಮಾಸ್ತರಿಗೂ ಸಹ ಶಹಾಬಾದಿಗೆ ವರ್ಗಾವಣೆ ಆಗುತ್ತೆ. ಅವರ ಜೊತೆ ಮುಂದಿನ ಓದಿಗಾಗಿ ಹೊರಟೆ. ಅವರ ಜೊತೆಯಲ್ಲೇ ಹಾಗೆ ಕಂಟಿನ್ಯೂ ಮಾಡ್ತಾರೆ ನಿರೂಪಕರಾಗಿರ್ತಕ್ಕಂಥ ಡಾಕ್ಟರ್ ಚನ್ನಣ್ಣ ವಾಲಿಕರ್ ಅವರು ನೋಡಿ. ತಮಗೆ 2 ಗಂಡು ಮಕ್ಕಳಾದರೂ ನನ್ನನ್ನು ಬಿಡಲಿಲ್ಲ. ಶಹಾಬಾದಿನಲ್ಲಿ ತಮ್ಮ ಮನೆಯಲ್ಲಿ ಇಟ್ಕೊಂಡಿದ್ರು. ನಮಗೆ 3 ಮಕ್ಕಳು ಎಂದು ಅವರ ಮನೆಗೆ ಬಂದವರಿಗೆ ಹೇಳುತ್ತಿದ್ರು ಅಂತ ನೋಡಿ. ಶಹಾಬಾದಿಲಿ ಮತ್ತೆ ಹಾಗೆ ಓದಿಗಾಗಿ ಹೊರಡ್ತಾರೆ. ಆದರೆ ಇಲ್ಲಿ ಡಾಕ್ಟರ್ ಶಾಸ್ತ್ರಿ ಮಾಸ್ತರು ಎಂತಹ ವ್ಯಕ್ತಿತ್ವ ಅಂತಕ್ಕಂಥದ್ದು ನಾವಿಲ್ಲಿ ನೋಡಬೇಕಾಗುತ್ತೆ. 2 ಅವಳಿ ಜವಳಿ ಗಂಡು ಮಕ್ಕಳಾದ್ರೂ ಸಹ ಡಾಕ್ಟರ್ ಚನ್ನಣ್ಣ ವಾಲಿಕರ್ ಅವರನ್ನು ಮಾತ್ರ ಬಿಡೋದಿಲ್ಲ. ಅವರ ಮೇಲೆ ಪ್ರೀತಿನೂ ಸಹ ಕಡಿಮೆ ಆಗೋದಿಲ್ಲ. ಯಾರಾದರೂ ಮನೆಗೆ ಬಂದರೆ ನಮಗೆ 3 ಮಕ್ಕಳು, ದೊಡ್ಡ ಮಗ ಇವರು, ಇನ್ನಿಬ್ಬರು ಇವರು ಅವಳಿ ಮಕ್ಕಳು ಅನ್ನೋ ರೀತಿಯಲ್ಲಿ ಬಂದವರಿಗೆ ಹೇಳ್ತಾ ಇದ್ರು ಅಂತ ಹೇಳ್ತಾರೆ. ಹಳ್ಳಿಯಲ್ಲಿದ್ದಂತೆ ಇಲ್ಲಿಯೂ ಸಹ ಇರತೊಡಗಿದೆ. ಶಾಸ್ತ್ರಿ ಮಾಸ್ತರ್ ಆಗಿರ್ತಕ್ಕಂಥವ್ರ ಪಾಠ ಹೇಳುತ್ತಿದ್ರು. ಅಂಬವ್ವ ಅವ್ವ ಅಡುಗೆ ಮಾಡುತ್ತಿದ್ಳು. ನಾನು ಕಸ ಹೊಡೆದು ನೀರು ತರುವುದು, ಬಜಾರಿಗೆ ಹೋಗಿ ಕಾಯಿ ಪಲ್ಯ ಕುಳ್ಳಾಕಟ್ಟಿಗೆ ತರುವುದು ಮಾಡುತ್ತಿದ್ದೆ. ಎಲ್ಲರೂ ಕೂಡಿ ಉಣ್ಣುತ್ತಿದ್ದುವು ಅಂತ. ಹಿಂದಿನ ದಿನಗಳಲ್ಲಿ ನೀವು ನೋಡ್ತೀರಾ. ಯಾವುದೋ ತಾಯಿ ಆಗಿರ್ತಕ್ಕಂಥವ್ರು ಏನಾದರೂ ಕೆಲಸ ಮಾಡಿದ್ರೆ ಮಗ ಆಗಿರ್ತಕ್ಕಂಥವ್ರು ಏನಾದರೂ ಅವರಿಗೆ ಸಹಕಾರವನ್ನು ನೀಡ್ತಾ ಇದ್ರು. ಇವತ್ತು ಸಹಕಾರವನ್ನು ನೀಡೋದು ಇಲ್ಲ, ಯಾವುದೂ ಇಲ್ಲ. ಅವ್ರ ಪಾಡಿಗೆ ಅವ್ರು ಸಾಯ್ಬೋದು ಅಂತ ಅಂದ್ಕೊಳ್ತಾರೆ. ಇವತ್ತು ಹೆಣ್ಮಕ್ಳು ಅಷ್ಟೇ, ಗಂಡು ಮಕ್ಕಳು ಅಷ್ಟೇ. ಆದರೆ ಹಿಂದಿನ ದಿನಗಳಲ್ಲಿ ತಾಯಿಗೆ ತುಂಬ ಸಹಕಾರ ಅಂತಕ್ಕಂಥದ್ದು ನೀಡ್ತಾ ಇದ್ರು ಅಂತ. ತುಂಬ ಈ ಗ್ಯಾಸ್ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಹೋಗಿ ಸೌದೆಯನ್ನು ಹಾದುಕೊಂಡು ಬರಬೇಕಾಗಿತ್ತು. ಇಲ್ಲ ಎಲ್ಲಾದರೂ ಒಂದು ಕಳ್ಳಿ ಅಂತಕ್ಕಂಥದ್ದಿದೆ, ಆ ಒಣಗಿರ್ತಕ್ಕಂಥ ಒಂದು ಕಟ್ಟಿಗೆಗಳನ್ನು ಮುರಿದು ತರಬೇಕಾಗಿತ್ತು. ಆವಾಗ ಅಮ್ಮ ಹೋಗು ಅಂತಂತನೋರು, ನಾವು 2 ರೊಟ್ಟಿ ಕೊಟ್ಟರೆ ಹೋಗ್ತೀನಿ ಅಂತ. ಅಂದರೆ 1 ರೊಟ್ಟಿ ಕೊಟ್ಟರೆ ಹೋಗಲಿ, 2 ರೊಟ್ಟಿ ಕೊಡ್ತೇನೆ ಹೋಗ್ತೀನಿ ಅಂತ. ಹೋಗಿ 2 ರೊಟ್ಟಿ ಕೊಡ್ತೀನಿ ಅಂತಂದರೆ ದೊಡ್ಡದಾಗಿ ಒಂದು ಅಷ್ಟು ಸೌದೆ ಎತ್ಕೊಂಡು ಬಂದು ಮನೆ ಹತ್ರ ಆಗ್ಬಿಡ್ತಕ್ಕಂಥದ್ದು. ಅದನ್ನೇ ಇಲ್ಲಿ ಡಾಕ್ಟರ್ ಚನ್ನಣ್ಣ ವಾಲಿಕರು ಸಹ ಯಾವುದಾದೊಂದು ಕೆಲಸವನ್ನು ಮಾಡಬೇಕು ಅಂತ. ಇಲ್ಲಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ನೋಡಿ, ಡಾಕ್ಟರ್ ಚನ್ನಣ್ಣ ವಾಲಿಕರ್ ಅವರು ಅಂಬವ್ವ ಅವ್ವ ಅಡುಗೆ ಮಾಡ್ತಾ ಇದ್ಲು. ನಾನು ಸಹ ಕಸ ಹೊಡಿತಕ್ಕಂಥದ್ದು, ನೀರು ತರತಕ್ಕಂಥದ್ದು, ಬಜಾರಿಗೆ ಹೋಗಿ ಕಾಯಿ ಪಲ್ಯ ಕುಳ್ಳಾಕಟ್ಟಿಗೆ ತರುವಂತಹ ಕೆಲಸಗಳನ್ನು ಮಾಡುತ್ತಿದ್ದೆ ಅಂತ. ಇವತ್ತು ಕೆಲವು ಸಂದರ್ಭಗಳಲ್ಲಿ ಬೇರೆಯವ್ರ ಮನೆಯಲ್ಲಿ ನಾವು ಇದ್ದೀವಿ ಅಂತಂದರೆ ನಾವೇ ತಿಳ್ಕೊಂಡು ಏನಾದರೂ ಒಂದು ಕೆಲಸವನ್ನು ಮಾಡಬೇಕಾಗುತ್ತೆ. ಈಗ ನಾವೇ ಏನಾದರೂ ಒಂದು ಕೆಲಸವನ್ನು ಮಾಡಬೇಕಾಗುತ್ತೆ. ಒಂದು ದಿವಸ ಹೀಗೆ ಇವತ್ತು ಬುದ್ಧಿವಾದವನ್ನು ಹೇಳಿದ್ರೆ ಜನರಿಗೆ ಆಗೋದಿಲ್ಲ ಅಂತ. ಕೆಲವು ಸಂದರ್ಭಗಳಲ್ಲಿ ಯಾರಾದರೂ ಬಂದು ತಟ್ಟೆ ತೊಳೆಯೋದಕ್ಕೆ ಕಷ್ಟ ರೀ ನಮ್ಮ ಜನರಿಗೆ. ಇವತ್ತು ಏನು ಅಲ್ಲಿ ತಿಂದಿರ್ತಕ್ಕಂಥ ಒಂದು ತಟ್ಟೆಯನ್ನು ತೊಳೆದ್ಬಿಟ್ಟು ಅಲ್ಲಿ ಇಕ್ಕೋದಕ್ಕೆ ಕಷ್ಟ ಇವತ್ತು. ಆ ರೀತಿ ಆಗಿಬಿಡ್ತಾರೆ. ಅಂದರೆ ಆ ರೀತಿ ಇದ್ದರೆ ನಮ್ಮನ್ನು ಇಟ್ಕೊಂಡಿರ್ತಕ್ಕಂಥ ಜನರು ಇವತ್ತು ಸಹಿಸ್ಕೊಳ್ಳೋದಿಲ್ಲ. ಒಂದು ದಿವಸ ಸಹ ಸಹಿಸ್ಕೊಳ್ಳೋದಿಲ್ಲ. ಒಳಗೊಳಗೆ ಬೈಕೊತಾ ಇರ್ತಾರೆ. ಇವ್ರು ತಿಂದಿದ್ದು ತಟ್ಟೆ ಕೂಡ ಎತ್ತಕ್ಕಾಗಲ್ಲ, ಮಲಗಿದ ಚಾಪೆ ಕೂಡ ಎತ್ತಕ್ಕಾಗಲ್ಲ. ಇವಳು ಒಂದು ಯಾವಾಗ ಕಳೆದು ಹೋಗಲಿಲ್ಲ ಅಂತ ಅಂದ್ಕೊಳ್ತಾ ಇರ್ತಾರೆ. ಅದಕ್ಕೆ
ನಾವು ಅರ್ಥ ಮಾಡಿಕೊಂಡು ನಮ್ಮ ಕೆಲಸವನ್ನು ನಾವು ಮಾಡಿದ್ರೆ ಏನು, ನಮ್ಮ ಮನೆಗಳಲ್ಲಾದರೆ ಮಾಡೋದಿಲ್ವಾ? ಹಾಗಾಗಿ ಅಲ್ಲಿಯೂ ಸಹ ಅದೇ ರೀತಿ ಮಾಡಬೇಕಂತ ಅದನ್ನೇ ಇಲ್ಲಿ ಅರ್ತು ಡಾಕ್ಟರ್ ಚನ್ನಣ್ಣ ವಾಲಿಕರ್ ಅವರು ಅಂಬವಾಗಿರ್ತಕ್ಕಂಥ ಅಡುಗೆ ಮಾಡಬೇಕಾದ್ರೆ ಇವರು ಸಹ ಕಸ ಹೊಡಿತಕ್ಕಂಥದ್ದು, ನೀರು ತರ್ತಕ್ಕಂಥದ್ದು, ಬಜಾರಿಗೆ ಹೋಗಿ ಕಾಯಿ ಪಲ್ಯ ತರ್ತಕ್ಕಂಥದ್ದು, ಅದರ ಜೊತೆಗೆ ಕುಳ್ಳಾಕಟ್ಟಿಗೆ ಸೌದೆಯನ್ನು ತರ್ತಕ್ಕಂಥದ್ದು, ಇಂಥ ಕೆಲಸಗಳನ್ನು ಮಾಡ್ತಾ ಇದ್ರು. ಆನಂತರ ಎಲ್ಲರೂ ಸಹ ಕೂಡಿ ಒಗ್ಗಟ್ಟಾಗಿ ಸಂತೋಷದಿಂದ ಉಣ್ತಾ ಇದ್ರು, ತಿಂತಾ ಇದ್ರು. ಪ್ರತಿ ರವಿವಾರ ಕೂಡಿ ಸಿನಿಮಾಕ್ಕೆ ಹೋಗುತ್ತಿದ್ದವು, ಪ್ರತಿ ಭಾನುವಾರ ಅಂತಕ್ಕಂಥ ಸೇರಿ ಸಿನಿಮಾಗನ್ನ ನೋಡ್ತಾ ಇದ್ರು. ಆ ಹುಡುಗರು ನನ್ನ ಬಿಟ್ಟು ಒಂದು ಗಳಿಗೆ ಇರುತ್ತಿರಲಿಲ್ಲ. ಶಾಸ್ತ್ರಿ ಮಾಸ್ತರ್ಗೆ ಆಗಿರ್ತಕ್ಕಂಥ ಅವಳಿ ಜವಳಿ ಮಕ್ಕಳು ಸಹ ಡಾಕ್ಟರ್ ಚನ್ನಣ್ಣ ವಾಲಿಕರ್ ಅವರನ್ನ ಒಂದು ನಿಮಿಷನೂ ಸಹ ಬಿಟ್ಟು ಇರ್ತಾ ಇರಲಿಲ್ಲ. ನಾನು ಶಾಲೆಗೆ ಹೊರಟ್ರೆ ಅಳುತ್ತಿದ್ವು, ಅಂದರೆ ನಾನು ಏನಾದರೂ ಶಾಲೆಗೆ ಹೋಗ್ಬೇಕಂತ ಹೋದರೆ ಅವು ಓ ಅಂತ ಅಳ್ತಾ ಇದ್ವು. ಅದ್ರ ಜೊತೆಗೆ ಹೊರಗಿನಿಂದ ಬಂದು ಕೂಡಲೇ ತೆಕ್ಕೆಗೆ ಬೀಳುತ್ತಿದ್ವು. ಅಂತಂದರೆ ಅಷ್ಟು ದೂರ ನಮಗೆ ಬೇಕಾಗಿರ್ತಕ್ಕಂಥ ವ್ಯಕ್ತಿ ಕಾಣಿಸ್ದಂಗೆ ಓಡಾಗಿ ಅಂತ ಹೋಗಿ ಅವ್ರನ್ನ ತಬ್ಕೊಂಡ್ಬಿಡ್ತಕ್ಕಂಥದ್ದು, ಈ ರೀತಿಯಾಗಿ ಹೇಳ್ತಾ ಇದ್ವು. ಈ ರೀತಿಯಾಗಿ ದಿನಗಳು ಅಂತಕ್ಕಂಥ ಸಾಗ್ತಾ ಇರಬೇಕಾದ್ರೆ ಈಗ ಶಾಸ್ತ್ರಿ ಮಾಸ್ತರ ಒಂದು ಜೀವನದಲ್ಲಿ ಒಂದು ದುರಂತ ಅಂತಕ್ಕಂಥ ಸಂಭವಿಸುತ್ತೆ. ಆ ದುರಂತ ಅಂತಕ್ಕಂಥದ್ದು ಮನವನ್ನು ಕಲಕುತ್ತೆ. ಏನದು ಗಮನಿಸಿ. ನಾನು 10ನೇ ವರ್ಗದಲ್ಲಿದ್ದೆ. ಆ 2 ಹುಡುಗರಿಗೆ ನರ್ಸರಿ ಶಾಲೆಗೆ ಸೇರಿಸಲಾಗಿತ್ತು. ನಾನು ಮಾಸ್ತರ್ ಸೇರಿ ಶಾಲೆಗೆ ಹೋಗಿದ್ದು. ಅಂಬವ್ವ ಅವ್ವ ಅಡುಗೆ ಕೆಲಸ ಮುಗಿಸಿಕೊಂಡು ಕಸೂತಿ ಹಾಕುತ್ತಾ ಒಬ್ಬಾಕಿನೇ ಮನೆಯಲ್ಲಿ ಇದ್ದಳು ಅಂತ ಡಾಕ್ಟರ್ ಚನ್ನಣ್ಣ ವಾಲಿಕರ್ ಅವರು 10ನೇ ತರಗತಿಯಲ್ಲಿದ್ದಂತಹ ಸಂದರ್ಭದಲ್ಲಿ ಆ ಅವಳಿ ಜವಳಿ ಮಕ್ಕಳಾಗಿರ್ತಕ್ಕಂಥ ನರ್ಸರಿ ಶಾಲೆಗೆ ಸೇರಿಸಲಾಗಿರುತ್ತೆ. ನಾನು ಮತ್ತು ಶಾಸ್ತ್ರಿ ಮಾಸ್ತರು ಸೇರಿ ಶಾಲೆಗೆ ಹೋಗ್ತಾ ಇದ್ವಿ. ಆ ಅಂಬವ್ವ ಅವ್ವ ಅಡುಗೆ ಕೆಲಸವನ್ನು ಮಾಡಿಕೊಂಡು ಅದರ ಜೊತೆಗೆ ಒಬ್ಬಾಕಿನೇ ಕಸೂತಿ ಹಾಕುತ್ತಾ ಒಬ್ಬಾಕಿನೇ ಮನೆಯಲ್ಲಿ ಇದ್ದಳು. ಕಸೂತಿ ಅಂತಂದರೆ ಕೈಯಿಂದ ಮಾಡ್ತಕ್ಕಂಥ ಕೆಲಸಗಳಿಗೆ ಕಸೂತಿ ಕೆಲಸ ಅಂತ ಕರಿತೀವಿ. ಉದಾಹರಣೆಗೆ ಬುಟ್ಟಿ ನೇಯ್ತಕ್ಕಂಥದ್ದು, ಅಗರಬತ್ತಿಗೆ ತಯಾರ್ತಕ್ಕಂಥದ್ದು, ಬೆಂಕಿಪಟ್ಟಣ ತಯಾರಿಕೆ ಮಾಡ್ತಕ್ಕಂಥದ್ದು, ಇವೆಲ್ಲ ಕಸೂತಿ ಕೆಲಸ ಅಂತ ಕರಿತೀವಿ. ಕಸೂತಿ ಅಂದರೆ ಕೈಯಿಂದ ಮಾಡ್ತಕ್ಕಂಥ ಕರಕುಶಲ ಕೆಲಸಗಳು ಅಂತ ಕರಿತೀವಿ. ಈಗ ಬುಟ್ಟಿ ನೇಯ್ತಕ್ಕಂಥದ್ದು, ಅದರಲ್ಲಿ ಬಗೆಯಾಗಿರ್ತಕ್ಕಂಥ ಒಂದು ಚಿತ್ರಗಳನ್ನು ಬಿಡಿಸ್ತಕ್ಕಂಥದ್ದು, ಅದ ಬುಟ್ಟಿಗಳನ್ನು ನೇಯ್ತಕ್ಕಂಥದ್ದು, ಇದನ್ನು ಕಸೂತಿ ಕೆಲಸ ಅಂತ ಕರಿತೀವಿ. ಆ ಕಸೂತಿ ಕೆಲಸವನ್ನು ಮಾಡಿಕೊಂಡು ಒಬ್ಬಾಕಿನೇ ಮನೆಯಲ್ಲಿ ಇರ್ತಾಳೆ. ಯಾರು? ಅಂಬವ್ವ ಆಗಿರ್ತಕ್ಕಂಥವಳು. ನೋಡಿ, ಆಗ ಮಧ್ಯಾಹ್ನ 2 ಆಗಿರಬೇಕು. ನಿತ್ಯ ಮುಂಜಾನೆ ಹುಡುಗರಿಗೆ ಶಾಲೆಗೆ ಕಳಿಸಲು ಅಂಬವ್ವ ಅವ್ವ ಹೋಗಿ ಸಂಜೆ ಕರೆದುಕೊಂಡು ಬರ್ತಿದ್ದಳು ಅಂತ. ಇವತ್ತು ಅದಕ್ಕೆ ಮುಂಜಾನೆ ಆಗಲಿ ಅಥವಾ ಸಂಜೆ ಆಗಲಿ ಇವತ್ತು ಏನು ಮಾಡ್ಬಿಡ್ತಾರೆ ಅಂತಂದರೆ, ಚಿಕ್ಕ ಮಕ್ಕಳಾಗಿರ್ತಕ್ಕಂಥ ಈ ಚೀಟ್ಲೆಗಳು ಜಾಸ್ತಿ ಅಂತ ಹೇಳ್ಬಿಟ್ಟು 1,000 ರೂಪಾಯಿ 2,000 ರೂಪಾಯಿ ಹೋದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಬಸ್ ಗತಿಸ್ಬಿಡ್ತಾರೆ. ಯಾಕೆಂತಂದರೆ ಈ ಚಿಕ್ಕ ಮಕ್ಕಳಾಗಿರ್ತಕ್ಕಂಥ ತುಂಬ ಚೇಷ್ಟೆಗಳಾಗಿರ್ತಕ್ಕಂಥವ್ರು, ಆ ಚೇಷ್ಟೆಗಳಿಗೆ ನೋಡಿಕೊಂಡು ದಾರಿಯಲ್ಲಿ ಹೋಗ್ತಕ್ಕಂತಹ ಒಂದು ವಾಹನಗಳಾಗಿರ್ತಕ್ಕಂಥ ಚಲಿಸೋದಿಲ್ಲ. ಅದಕ್ಕೆ ಏನು ಮಾಡ್ತಾರೆ ಅಂತಂದರೆ ಇವತ್ತು ಎಲ್ಲ ವ್ಯಾನಿಗೆ ಹತ್ಸ್ಬಿಡ್ತಾರೆ. ಆದರೆ ಅಲ್ಲಿ ದುರಂತ ಅಂತಕ್ಕಂಥದ್ದು ಹೇಗೆ ಸಂಭವಿಸ್ತಾವೆ ನೋಡಿ. ಒಂದು ದಿನ ಅವತ್ತು ಮಧ್ಯಾಹ್ನ ಯಾಕೋ ಏನೋ ಶಾಲೆ ಬಿಟ್ಟಿದ್ದರಿಂದ ಹುಡುಗರು ತಾವೇ ರೋಡಿನ ಮೇಲೆ ನಡೀತಾ ಆಟ ಆಡುತ್ತಾ ಬರುತ್ತಿದ್ರು. ತೀವ್ರ ವೇಗವಾಗಿ ಬಂದ ಲಾರಿಗೆ 2 ಹುಡುಗರು ಸಿಕ್ಕಿ ಗಿಜುಗುಳುಕಿ ಆಗಿ ಹೋದರು. ತಕ್ಷಣವೇ ಆಸ್ಪತ್ರೆಗೆ ಒಯ್ದರು. ಪ್ರಯೋಜನವಾಗಲಿಲ್ಲ, ಪ್ರಾಣ ಅಲ್ಲೇ ಹೋಗಿದ್ದವು. ನೋಡಿ, ಮನುಷ್ಯನ ಒಂದು ಜೀವನದಲ್ಲಿ ದುರಂತ ಅಂತಕ್ಕಂಥದ್ದು ಹೇಗೆ ಸಂಭವಿಸುತ್ತೆ ಅಂತಕ್ಕಂಥದ್ದು ಇವತ್ತು ನಾವು ಹೇಳೋದಕ್ಕೆ ಆಗೋದಿಲ್ಲ. ಏನು ಮಾಡೋಕ್ಕಾಗುತ್ತೆ? ಹಣೆ ಬರ ಆಗೋದು ಹಾಗೇ ಆಗುತ್ತೆ ಎಂದಾಗಲೆಲ್ಲ ನನಗೆ ಹೇಗೆ ಹೋಗುತ್ತೆ ಅಂತ. ಅಂದರೆ ಅದರ ಅರ್ಥ ಒಬ್ಬ ಮನುಷ್ಯನ ದುರಂತ ಅಂತಕ್ಕಂಥದ್ದು ಹೇಗೆ ಸಂಭವಿಸುತ್ತೆ ಅಂತ ನೋಡಿ. ಕೆಲವೇ ದಿನಗಳಲ್ಲಿ ತುಂಬ ವರ್ಷಗಳ ನಂತರ ಅವರಿಗೆ ಆಗಿದ್ದು 2 ಅವಳಿ ಜವಳಿ ಮಕ್ಕಳು. ಆದರೆ ಆ 2 ಅವಳಿ ಜವಳಿ ಮಕ್ಕಳು ಕೆಲವೇ ದಿನಗಳಲ್ಲಿ ಮರಣವನ್ನು ಅಪ್ತವೆ ನೋಡಿ. ತೀವ್ರ ವೇಗವಾಗಿ ಬಂದಂತಹ ಲಾರಿಯ ಚಕ್ರಗಳಿಗೆ ಸಿಲುಕಿ ಅಲ್ಲೇ ಗಿಜುಗುಳಿಕೆ ಆಗಿ ಹೋಗ್ತಾರೆ. ಆಸ್ಪತ್ರೆಗೆ ತೆಗೆದುಕೊಂಡು ಹೋದರೂ ಸಹ ಪ್ರಯೋಜನ ಆಗಲಿಲ್ಲ. 2 ಅವಳಿ ಜವಳಿ ಮಕ್ಕಳು ಸಹ ಅಲ್ಲೇ ಪ್ರಾಣವನ್ನು ಬಿಟ್ಟಿರ್ತಾರೆ. ಆ ಪ್ರಾಣವನ್ನು ಬಿಟ್ಟಿದ್ದಂತಹ ಒಂದು ವಿಷಯ ತಿಳಿದಂತಹ ಶಾಸ್ತ್ರಿ ಮಾಸ್ತರ ಮತ್ತು ಅಂಬವ್ವ ಸ್ಥಿತಿ ಅಂತಕ್ಕಂಥದ್ದು ಏನಾಯಿತು ಅಂತಕ್ಕಂಥದ್ದು ಹಾಗೆ ಮುಂದುವರ್ಕೊಂಡು ನೋಡಿ. ಅದಕ್ಕೆ ಇವತ್ತು ಏನು ಮಾಡ್ತಾರೆ ಅಂತಂದರೆ, ಪೋಷಕರಾಗಿರ್ತಕ್ಕಂಥವರು ಮಕ್ಕಳನ್ನು ರೋಡಿನ ಮೇಲೆ ನಡೆಯೋದಕ್ಕೆ ಬಿಡೋದಿಲ್ಲ. ಆದಷ್ಟು ಏನು ಮಾಡ್ತಂದರೆ ಈ ವ್ಯಾನಿಗೆ ಆಗದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಪೋಷಕರು ತಾವೇ ಸ್ವತಃ ಹೋಗಿ ಬಿಟ್ಟು ಅನಂತರ ಮತ್ತೆ ಹೋಗಿ ಕರೆದುಕೊಂಡು ಬರ್ತಾರೆ. ಆದರೆ ಇನ್ನು ಕೆಲವರು ಏನು ಮಾಡ್ತಾರೆ ಅಂತಂದರೆ ಬಸ್ಗೆ ಹತ್ಸ್ಬಿಡ್ತಾರೆ. ಈ ರೀತಿ ಏನಾದರೂ ಮಾಡಿದ್ರೆ ಇವತ್ತು ಇಂತಹ ಒಂದು ದುರಂತಕ್ಕೆ ಹೆಚ್ಚಾಗ್ತವೆ ಅಂತಕ್ಕಂಥದ್ದು. ಅದಕ್ಕೆ ಇಲ್ಲಿ ಶಾಸ್ತ್ರಿ ಮಾಸ್ತರ ಮಕ್ಕಳ ಸಾವು ಹೇಗಾಯಿತು ಅಂತ ಒಂದಂಕದ ಪ್ರಶ್ನೆ ಕೇಳ್ತಾನೆ. ತೀವ್ರ ವೇಗವಾಗಿ ಬಂದಂತಹ ಲಾರಿಯ ಚಕ್ರಗಳಿಗೆ ಸಿಲುಕಿ ಅಲ್ಲೇ ಸತ್ತು ಹೋದ ಪ್ರಾಣವನ್ನು ಅಪ್ತಾರೆ ನೋಡಿ. ಅಲ್ಲೇ ಪ್ರಾಣವನ್ನು ಅಪ್ತಾರೆ. ಇನ್ನೂ ಈ ವಿಚಾರ ಅಂತಕ್ಕಂಥ ಶಾಸ್ತ್ರಿ ಮಾಸ್ತರ ಗೊತ್ತಿಲ್ಲ ಏನಾಗುತ್ತೆ ಅಂತಕ್ಕಂಥದ್ದು ನೋಡಿ.
ಸುದ್ದಿ ಕೇಳಿ ಮಾಸ್ತರು ಹೌಹಾರಿ ಹೋದ್ರು. ಸುದ್ದಿ ಕೇಳಿದಂತಹ ಮಾಸ್ತರ್ಗೆ ಇದನ್ನ ನಂಬೋದಕ್ಕೆ ಆಗಲಿಲ್ಲ. ಹೌಹಾರಿ ಹೋಗ್ತಾರೆ, ಒಂದು ರೀತಿ ಆಶ್ಚರ್ಯಕ್ಕೆ ಒಳಗಾಗ್ತಾರೆ, ಚಿಕಿತರಾಗ್ತಾರೆ. ನೋಡಿ, ನಾನು ಅವರ ಜೊತೆ ಓಡಿದೆ. ಯಾರು ಇಲ್ಲಿ ಡಾಕ್ಟರ್ ಚನ್ನಣ್ಣ ವಾಲಿಕರ್ ಅವರು ನಿರೂಪಕರು ಹೇಳ್ತಾ ಇರ್ತಕ್ಕಂಥದ್ದು, ಅಂಬವ್ವ ಅವ್ವ ಮೋರ್ಚೆ ಹೋಗಿ ಬಿದ್ದವಳು ಮೇಲೆ ಏಳಲಿಲ್ಲ. ಅಂದ್ರೆ ಅಂಬವ್ವ ಆಗಿರ್ತಕ್ಕಂಥವಳು ಮೋರ್ಚೆ ಹೋಗಿ ಬಿದ್ದಂಥವಳು ಮೇಲೆ ಏಳಲಿಲ್ಲ. ಅಂದ್ರೆ ಅಲ್ಲಿ ಅಂಬವ್ವನೂ ಸಹ ತೀರ್ಕೊಂಡ್ಬಿಟ್ಟಿದ್ದಾಳೆ. ಯಾರ ಜೊತೆನೆ? ಎರಡೂ ಅವಳಿ ಜವಳಿ ಮಕ್ಕಳ ಜೊತೆಯಲ್ಲಿ ಅಂಬವ್ವನೂ ಸಹ ತೀರ್ಕೊಂಡ್ಬಿಟ್ಟಿದ್ದಾಳೆ. ಕೆಳಗಡೆಗೆ ಬಿದ್ದಂಥವಳು ಮೇಲೆ ಏಳಲೇ ಇಲ್ಲ. ಅಂದರೆ ಅಂಬವ್ವನೂ ಸಹ ತೀರ್ಕೊಂಡ್ಬಿಟ್ಟಿದ್ದಾಳೆ. ಇಂತಹ ಸಮಯದಲ್ಲಿ ಆ ಶಾಸ್ತ್ರಿ ಮಾಸ್ತರ ಒಂದು ಮನಸ್ಸು ಅಂತಕ್ಕಂಥದ್ದು ಹೇಗಿರಬೇಕು ಅಂತಕ್ಕಂಥದ್ದು ಒಬ್ಬ ತಂದೆಯಾಗಿ ನೋಡಿ. ಇಲ್ಲಿ ಗಮನಿಸಿ, ಬಿದ್ದವಳು ಮೇಲೆ ಏಳಿಲ್ಲ. ಶಾಲೆಗೆ ಶಾಲೆ, ಬಜಾರಿಗೆ ಬಜಾರೆ, ಊರಿಗೆ ಊರೇ ಆಸ್ಪತ್ರೆಗೆ ಓಡಿ ಬಂದಿತ್ತು. ಇದು ಶವಯಾತ್ರೆ ಆಗಿರಲಿಲ್ಲ, ದೇವರ ಜಾತ್ರೆಗೆ ಜನ ಸೇರಿದಂತಿತ್ತು. ನೋಡಿ ಎಂಥ ಒಂದು ಮಾತು. ನೋಡಿ, ಇಲ್ಲಿ ಶಾಸ್ತ್ರಿ ಮಾಸ್ತರ ಒಂದು ಅವಳಿ ಮಕ್ಕಳ ಸಾವು ಅಂತಕ್ಕಂಥ ವಿಷಯ ಅಂತಕ್ಕಂಥ ತಿಳಿದ ತಕ್ಷಣವೇ ಅಲ್ಲಿ ಶಾಲೆಗೆ ಶಾಲೆ ಓಡ್ ಬಂದಿದೆ, ಊರಿಗೆ ಊರಿಗೆ ಓಡ್ ಬಂದಿದೆ, ಬಜಾರಿಗೆ ಬಜಾರೇ ಅಲ್ಲಿಗೆ ಬಂದ್ಬಿಟ್ಟಿದೆ. ಇದು ಶಾಸ್ತ್ರಿ ಮಾಸ್ತರ ಒಂದು ಮಕ್ಕಳ ಸಾವು ಕೇಳಿ ಊರಿಗೆ ಊರೇ, ಶಾಲೆಗೆ ಶಾಲೆ, ಬಜಾರಿಗೆ ಬಜಾರೇ ಓಡಿ ಬಂದ್ಬಿಟ್ಟಿದೆ. ಇದು ನಿಜವಾಗ್ಲೂ ಸಹ ಶವಯಾತ್ರೆ ಆಗಿರಲಿಲ್ಲ, ದೇವರ ಒಂದು ಜಾತ್ರೆಗೆ ಜನ ಸೇರಿದಂತೆ ಇತ್ತು ಅಂತ. ಯಾಕಂತಂದ್ರೆ ನೋಡಿ, ಅಲ್ಲಿ ಹೇಳ್ತಾರೆ ಅಂಬವ್ವ ಅವನ ಹೆಣದ ಜೊತೆ ಅಂದರೆ ಶವಯಾತ್ರೆ ಆಗಿರಲಿಲ್ಲ ಅಂತ. ಕೆಲವೊಂದು ಸಂದರ್ಭಗಳಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿ ಆಗಿರ್ತಕ್ಕಂಥ ಸತ್ತಂತ ಒಂದು ಸಂದರ್ಭದಲ್ಲಿ ಜನರು ಆ ರೀತಿ ಸೇರ್ತಾರೆ ಅಂತ. ಇವತ್ತು ಕೆಲವರು ನಾವು ಹಳ್ಳಿಗಳಲ್ಲಿ ಯಾರಾದರೂ ಸತ್ತೋಗ್ಬಿಟ್ರೆ ಮಣ್ಣು ಮುಗಿಸ್ಕೊಂಡು ಪಕ್ಕಕ್ಕೆ ಬಂದು ನಿಂತ್ಕೊಳ್ತಾರೆ. ಮಣ್ಣು ಮುಗಿಸ್ಕೊಂಡು ಪಕ್ಕಕ್ಕೆ ಬಂದು ನಿಂತ್ಕೊಂಡು ಆ ಜನರನ್ನು ನೋಡಿ ಅನ್ಕೊಳ್ತಾರೆ, ನೋಡಪ್ಪ ಎಂಥ ಒಳ್ಳೆಯವನು, ಆ ಒಳ್ಳೆಯವನ ಸತ್ತಿದ್ದರಿಂದ ಇವತ್ತು ಜನಸಾಗರ ಯಾವ ರೀತಿ ಹರಿದು ಬಂದಿದೆ ಅಂತ. ಅದೇ ಒಬ್ಬ ಕೆಟ್ಟ ವ್ಯಕ್ತಿ ಸತ್ತೋದ್ರೆ ಅವನ ಹಿಂದೆ 20 ಜನನೂ ಬರೋದಿಲ್ಲ. ಆವಾಗ ಅನ್ಕೊಳ್ತಾರೆ, ಈ ಮುಂಡೆ ಮಗ ಮಾಡಿದಂತಹ ಪಾಪಗಳಿಗೆ ಯಾರು ಬರ್ತಾರೆ ಬಿಡು ಅಂತ. ಅದನ್ನೇ ಇಲ್ಲಿ ಶಾಸ್ತ್ರಿ ಮಾಸ್ತರ ಒಳ್ಳೆಯ ವ್ಯಕ್ತಿತ್ವವನ್ನು ನೋಡಿದಂತಹ ಜನರು ಊರಿಗೆ ಊರೇ ಅಲ್ಲಿಗೆ ಬಂದ್ಬಿಡ್ತಿರ್ತಾರೆ, ಶಾಲೆಗೆ ಶಾಲೆನೇ ಬಂದ್ಬಿಟ್ಟಿರುತ್ತೆ, ಬಜಾರಿಗೆ ಬಜಾರೇ ಅಲ್ಲಿಗೆ ಬಂದ್ಬಿಟ್ಟಿರುತ್ತೆ. ನಿಜವಾಗ್ಲೂ ಇದು ಶವಯಾತ್ರೆ ಆಗಿರಲಿಲ್ಲ, ದೇವರ ಒಂದು ಜಾತ್ರೆಗೆ ಜನ ಸೇರಿದಂತೆ ಇತ್ತು ಅಂತ ಹೇಳ್ತಾರೆ. ಇಲ್ಲಿ ಶಾಸ್ತ್ರಿ ಮಾಸ್ತರ ಒಂದು ಸಾವನ್ನು ಕುರಿತು 2 ಅಂಕದ ಪ್ರಶ್ನೆಗೆ ಸೇರ್ತಾರೆ. 2 ಅಂಕದ ಪ್ರಶ್ನೆ ಕೇಳ್ತಾರೆ. ಶಾಸ್ತ್ರಿ ಮಾಸ್ತರ ಒಂದು ಸಾವಿಗೆ ಜನ ಹೇಗೆ ಸೇರಿದ್ರು ಅಂತಂದ್ರೆ, ಊರಿಗೆ ಊರೇ, ಬಜಾರಿಗೆ ಬಜಾರೇ ಮತ್ತು ಶಾಲೆಗೆ ಶಾಲೆ ಅಲ್ಲಿಗೆ ಬಂದಿತ್ತು. ಇದು ಶವಯಾತ್ರೆ ಆಗಲಿಲ್ಲ, ದೇವರ ಜಾತ್ರೆಗೆ ಜನ ಬಂದಂತೆ ಇತ್ತು ಅಂತ. ಇದು 2 ಅಂಕದ ಪ್ರಶ್ನೆಗೆ ಉತ್ತರ ಮಕ್ಕಳೇ. ಯಾವುದು? ಶಾಲೆಗೆ ಶಾಲೆ, ಬಜಾರಿಗೆ ಬಜಾರೆ, ಊರಿಗೆ ಊರೇ ಆಸ್ಪತ್ರೆಗೆ ಓಡಿ ಬಂದಿತ್ತು. ಇದು ಶವಯಾತ್ರೆ ಆಗಿರಲಿಲ್ಲ, ದೇವರ ಜಾತ್ರೆಗೆ ಜನ ಸೇರಿದಂತಿತ್ತು. ನೋಡಿ, ಅಂಬವ್ವ ಅವ್ವನ ಹೆಣದ ಜೊತೆ ಆ 2 ಹುಡುಗರ ಹೆಣ ಸೇರಿಸಿ ಒಂದೇ ಕುಣಿಯಲ್ಲಿ ಮಲಗಿಸಲಾಯಿತು. ಅಂಬವ್ವ ಆಗಿರ್ತಕ್ಕಂಥವಳು ಕೆಳಗಡೆ ಬಿದ್ದವಳು ಮೇಲೆ ಹೇಳಿಲ್ಲ, ಆ ಅಮ್ಮನು ತೀರ್ಕೊಂಬಿಟ್ಟಿದ್ದಾಳೆ. ಅಂಬವ್ವನ ಜೊತೆನೆ ಆ 2 ಅವಳಿ ಮಕ್ಕಳನ್ನ ಒಂದೇ ಗುಣಿಯಲ್ಲಿ ಹಾಕಿ ಮಣ್ಣನ್ನು ಮಾಡ್ತಾರೆ. ಆ ಮಣ್ಣು ಮಾಡಿದ ನಂತರ ನೋಡಿ, ಒಂದೇ ಕುಣಿಯಲ್ಲಿ ಮಲಗಿಸಲಾಯಿತು. ಅಲ್ಲಿ ಅಳದವರೇ ಪಾಪಿಗಳಾಗಿದ್ದರು. ನೋಡಿ, ಇದು ಸಂದರ್ಭದ ವಾಕ್ಯ. ಅಲ್ಲಿ ಅಳದವರೇ ಪಾಪಿಗಳಾಗಿದ್ದರು ಅಂತಂದರೆ, ಶಾಸ್ತ್ರಿ ಮಾಸ್ತರ ಸಾವನ್ನು ಕೇಳಿ ಜನರು ಹೇಗೆ ಬಂದು ಸೇರಿದ್ರು ಅಂತಂದರೆ, ಊರಿಗೆ ಊರೇ, ಶಾಲೆಗೆ ಶಾಲೆ, ಬಜಾರಿಗೆ ಬಜಾರೇ ಅಲ್ಲಿಗೆ ಓಡಿ ಬಂದಿದೆ. ನೋಡಿ, ಅಲ್ಲಿ ಅಳದವರೇ ಪಾಪಿಗಳಾಗಿದ್ದರು ಅಂತಂದರೆ ಅಲ್ಲಿಗೆ ಬರದೇ ಇರತಕ್ಕಂಥವರೇ ಪಾಪಿಗಳಾಗಿದ್ದರು. ಯಾಕಂದರೆ ಊರಿಗೆ ಊರೇ ಬಂದ್ಬಿಟ್ಟಿದೆ, ಅಲ್ಲಿಗೆ ಶಾಲೆಗೆ ಶಾಲೆನೇ ಬಂದ್ಬಿಟ್ಟಿದೆ, ಬಜಾರಿಗೆ ಬಜಾರನೇ ಅಲ್ಲಿಗೆ ಬಂದ್ಬಿಟ್ಟಿದೆ. ಇದು ನಿಜವಾಗ್ಲೂ ಶವಯಾತ್ರೆ ಆಗಲಿಲ್ಲ, ದೇವರ ಜಾತ್ರೆಗೆ ಜನ ಸೇರಿದಂತಿತ್ತು. ಹಾಗಾಗಿ ಅಲ್ಲಿ ಅಳದವರೇ ಪಾಪಿಗಳಾಗಿದ್ದರು, ಅಲ್ಲಿಗೆ ಬರದೇ ಇರತಕ್ಕಂಥವರೇ ಪಾಪಿಗಳಾಗಿದ್ದರು ಅಂತ. ಇದು ಸಂದರ್ಭದ ವಾಕ್ಯ. ಅಲ್ಲಿ ಅಳದವರೇ ಪಾಪಿಗಳಾಗಿದ್ದರು ಅಂದರೆ ಅಲ್ಲಿಗೆ ಬರದೇ ಇರತಕ್ಕಂಥವರೇ ಪಾಪಿಗಳು ಅನ್ಸ್ಕೋಬೇಕು. ಆ ರೀತಿ ಇತ್ತು ಅಲ್ಲಿ ಪರಿಸ್ಥಿತಿ ಅಂತಕ್ಕಂಥದ್ದು. ಇದಕ್ಕೆ ನೀವು ಉತ್ತರ ಬರೀಬೇಕಾದ್ರೆ ಈ ಮೇಲ್ಕಂಡ ವಾಕ್ಯವನ್ನು ಡಾಕ್ಟರ್ ಚನ್ನಣ್ಣ ವಾಲಿಕರ್ ಅವರು ಬರೆದಿರುವಂಥ ಶಾಸ್ತ್ರಿ ಮಾಸ್ತರು ಮತ್ತು ಅವರ ಮಕ್ಕಳು ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಶಾಸ್ತ್ರಿ ಮಾಸ್ತರ ಸಾವನ್ನು ಕೇಳಿ ಶಾಸ್ತ್ರಿ ಮಾಸ್ತರ ಮಕ್ಕಳ ಸಾವನ್ನು ಕೇಳಿ ಊರಿಗೆ ಊರೇ, ಬಜಾರಿಗೆ ಬಜಾರೇ, ಶಾಲೆಗೆ ಶಾಲೆಯೇ ಓಡಿ ಬಂದಿತ್ತು. ನಿಜವಾಗ್ಲೂ ಇದು ಶವಯಾತ್ರೆ ಆಗಿರಲಿಲ್ಲ, ದೇವರ ಜಾತ್ರೆಗೆ ಜನ ಸೇರಿದಂತೆ ಇತ್ತು. ಅಲ್ಲಿ ಅಳದವರೇ ಪಾಪಿಗಳಾಗಿದ್ದರು. ಇದು ಅಲ್ಲಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಎಂಥ ಜನರಿಗೆ ಹೆಂಗಾಯ್ತಲ್ಲ ಎಂದು ನೆರೆದ ಜನ ಗೋಳ್ಗೆರೆದು ಅಂತಂದರೆ ಒಂದು ರೀತಿ ನೋವನ್ನು ಪಡ್ತಿದ್ರು. ಶಾಸ್ತ್ರಿ ಮಾಸ್ತರು ಹುಚ್ಚಾಗಿ ಹೋಗಿದ್ರು. ಮೇಲೆ ಮುಗಿಲು ಹರಿದು ಬಿದ್ದಂತೆ ಶಾಸ್ತ್ರಿ ಮಾಸ್ತರು ಹುಚ್ಚಾಗಿ ಹೋಗಿರ್ತಾರೆ. ಕಾರಣ ಕೆಲವೇ ಒಂದಷ್ಟು ತುಂಬ ವರ್ಷಗಳ ನಂತರ 2 ಅವಳಿ ಜವಳಿ ಮಕ್ಕಳಾಗಿದ್ದು, ಆ 2 ಜವಳಿ ಮಕ್ಕಳ ಜೊತೆಗೆ ಅಂಬವ್ವನು ಸಹ ತೀರ್ಕೊಂಡ್ಬಿಟ್ರಲ್ಲ ಅಂತ ಹೇಳ್ಬಿಟ್ಟು ಶಾಸ್ತ್ರಿ ಮಾಸ್ತರು ಹುಚ್ಚಾಗಿ ಹೋಗಿಬಿಡ್ತಾರೆ. ಮೇಲೆ ಮುಗಿಲು ಆಕಾಶನೇ ಮೇಲೆ ಬಿದ್ದಂತೆ, ಸಿಡಿಲು ಬಡಿದಂತೆ ಅವರ ಒಂದು ಸ್ಥಿತಿ ಆಗಿತ್ತು ಅಂತ ಹೇಳ್ತಾರೆ. ಮಣ್ಣಾಗಿ 6 ತಿಂಗಳಾಯಿತು. ನೋಡಿ, ಈಗ ಮಣ್ಣಾಗಿ 6 ತಿಂಗಳಾಯಿತು.
ಹಾಸಿಗೆ ಹಿಡಿದ ಮಾಸ್ತರು ಶಾಲೆಗೆ ಬರಲಿಲ್ಲ. ಮಣ್ಣಾಗಿ 6 ತಿಂಗಳಾಗುತ್ತೆ. ಆದರೆ ಇಲ್ಲಿ ಮಣ್ಣಾಗಿ 6 ತಿಂಗಳಾದ್ರೂ ಸಹ ಶಾಸ್ತ್ರಿ ಮಾಸ್ತರು ಶಾಲೆಗೆ ಬರಲಿಲ್ಲ. ಒಂದು ರೀತಿ ಹುಚ್ಚಾಗಿ ಹೋಗ್ಬಿಟ್ಟಿದ್ದಾರೆ ನೋಡಿ. ಕೊನೆಗೆ ಯೋಚಿಸಿ ಒಂದು ನಿರ್ಧಾರಕ್ಕೆ ಬಂದರು. ಇನ್ನೂ 10 ವರ್ಷ ಸೇವೆ ಇತ್ತು ಅವರಿಗೆ. ಅಂದರೆ ಶಾಸ್ತ್ರಿ ಮಾಸ್ತರಾಗಿರ್ತಕ್ಕಂಥ ಸರ್ಕಾರಿ ಶಿಕ್ಷಕರು ಅವ್ರಿಗೆ ಇನ್ನೂ 10 ವರ್ಷ ಅಂತಕ್ಕಂಥ ಸೇವೆ ಇರುತ್ತೆ, ಸರ್ಕಾರಿ ಸೇವೆ. ಆದರೆ ಅವರು ಸ್ವಯಂ ನಿವೃತ್ತಿಗೆ ಅರ್ಜಿ ಹಾಕ್ತಾರೆ. ಇನ್ನು ನನಗೆ ಬೇಡ, ಈ ಒಂದು ಸರ್ಕಾರಿ ಕೆಲಸ ಅಂತಕ್ಕಂಥದ್ದು ಬೇಡ ಅಂತ ಹೇಳ್ಬಿಟ್ಟು ಸ್ವಯಂ ನಿವೃತ್ತಿಗೆ ಅರ್ಜಿಯನ್ನು ಹಾಕ್ತಾರೆ. ಸ್ವಯಂ ನಿವೃತ್ತಿಗೆ ಅರ್ಜಿಯನ್ನು ಹಾಕಿದಾಗ ಹೆಂಡತಿ ಹೆಸರಲ್ಲಿ, ಮಕ್ಕಳ ಹೆಸರಿನಲ್ಲಿ ಎತ್ತಿದ ಜೀವ ವಿಮೆ ಮತ್ತು ಬ್ಯಾಂಕಿನ ಹಣ ತೆಗೆದು ನಿವೃತ್ತಿಯಿಂದ ಬಂದ ಹಣ ಸೇರಿಸಿ ತಾನಿದ್ದ ಬಾಡಿಗೆ ಮನೆಯನ್ನು ಖರೀದಿ ಮಾಡಿದ್ರು. ನೋಡಿ, ಶಾಸ್ತ್ರಿ ಮಾಸ್ತರು ಬಾಡಿಗೆ ಮನೆಯನ್ನು ಹೇಗೆ ಖರೀದಿಸಿದ್ರು ಅಂತ 2 ಅಂಕದ ಪ್ರಶ್ನೆ ಕೇಳ್ತಾರೆ. ಶಾಸ್ತ್ರಿ ಮಾಸ್ತರ್ ಆಗಿರ್ತಕ್ಕಂಥವ್ರು ಹೆಂಡತಿ ಮತ್ತು ಮಕ್ಕಳ ಹೆಸರಿನಲ್ಲಿ ಇಟ್ಟಿದ್ದಂತಹ ಜೀವ ವಿಮೆ ಹಣ, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಂತಹ ಸಂಸ್ಥೆ, ಅಂದರೆ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಂದರೆ LICಯಲ್ಲಿ ಇದ್ದಂತಹ ಜೀವ ವಿಮೆ ಹಣವನ್ನು ಮತ್ತು ಬ್ಯಾಂಕ್ನಿಂದ ತೆಗಿತಾರೆ. ಮತ್ತು ತನ್ನ ನಿವೃತ್ತಿಯಿಂದ ಬಂದಂತಹ ಒಂದು ಹಣ ಎಲ್ಲವನ್ನು ಸೇರಿಸಿ ತಾನಿದ್ದಂತಹ ಬಾಡಿಗೆ ಮನೆಯನ್ನು ಸ್ವಂತಕ್ಕೆ ಖರೀದಿ ಮಾಡ್ತಾರೆ, ಸ್ವಂತಕ್ಕೆ ಕೊಂಡುಕೊಳ್ತಾರೆ. ಅಂದರೆ ತಾನಿದ್ದಂತಹ ಬಾಡಿಗೆ ಮನೆಯನ್ನು ಹೇಗೆ ಖರೀದಿಸಿದ್ರು, ಹೇಗೆ ತಗೊಂಡ್ರು ಅಂತ 2 ಅಂಕದ ಪ್ರಶ್ನೆ ಕೇಳ್ತಾರೆ. ಹೆಂಡತಿ ಮತ್ತು ಮಕ್ಕಳ ಹೆಸರಿನಲ್ಲಿದ್ದಂತಹ ಜೀವ ವಿಮೆ ಹಣವನ್ನು ತೆಗಿತಾರೆ ಮತ್ತು ಬ್ಯಾಂಕಿನ ಹಣ ತೆಗಿತಾರೆ. ನಿವೃತ್ತಿಯಿಂದ ಬಂದಂತಹ ಹಣ ಎರಡನ್ನು ಸೇರಿಸಿ ತಾನಿದ್ದಂತಹ ಒಂದು ಬಾಡಿಗೆ ಮನೆಯನ್ನು ಸ್ವಂತಕ್ಕೆ ಖರೀದಿ ಮಾಡಿ ಏನು ಮಾಡ್ತಾರೆ, ಅನಾಥ ಬಾಲಕರಾಶ್ರಮ ಎಂದು ಬೋರ್ಡ್ ಬರೆಸಿ ಮನೆಯ ಮುಂದೆ ಹಾಕ್ತಾರೆ. ಅನಾಥ ಬಾಲಕರಾಶ್ರಮ ಅಂತ ಹೇಳ್ಬಿಟ್ಟು ಬೋರ್ಡ್ ಬರೆಸಿ ಮನೆಯ ಮುಂದೆ ಹಾಕ್ತಾರೆ. ಯಾವ ರೀತಿ ಬೋರ್ಡ್ ಬರೆಸಿ ಹಾಕ್ತಾರೆ, ಅನಾಥ ಬಾಲಕರಾಶ್ರಮ ಅಂತ ಹೇಳ್ತಕ್ಕಂಥ ಬೋರ್ಡನ್ನು ಬರೆಸಿ ಮನೆಯ ಮುಂದೆ ಹಾಕ್ತಾರೆ. ಇದು 1 ಅಂಕದ ಪ್ರಶ್ನೆ ಕೇಳ್ತಾರೆ. ಶಾಸ್ತ್ರಿ ಮಾಸ್ತರ ಮನೆಯ ಮುಂದೆ ಬರೆಸಿ ಹಾಕಿದ ಬೋರ್ಡು ಯಾವುದು ಅಂತ ಕೇಳ್ತಾನೆ. ಶಾಸ್ತ್ರಿ ಮಾಸ್ತರ ಮನೆಯ ಮುಂದೆ ಬರೆಸಿ ಹಾಕಿದ ಬೋರ್ಡು ಅನಾಥ ಬಾಲಕರಾಶ್ರಮ. ಶಾಸ್ತ್ರಿ ಮಾಸ್ತರ ಮನೆಯ ಮುಂದೆ ಬರೆಸಿ ಹಾಕಿದ ಬೋರ್ಡ್ ಯಾವುದು? ಶಾಸ್ತ್ರಿ ಮಾಸ್ತರ ಮನೆಯ ಮುಂದೆ ಬರೆಸಿ ಹಾಕಿದ ಬೋರ್ಡು ಅನಾಥ ಬಾಲಕರಾಶ್ರಮ ಎಂದು ಬೋರ್ಡ್ ಬರೆಸಿ ಮನೆ ಮುಂದೆ ಹಾಕ್ತಾರೆ. ಆ ಮನೆ ಮುಂದೆ ಹಾಕಿ ನೋಡಿ ಏನು ಮಾಡ್ತಾರೆ ಅಂತಕ್ಕಂಥವ್ರು, ಶಾಲೆಗೆ ಓದಲು ಬರುವಂತಹ ನಿರ್ಗತಿಕ ಅಂದರೆ ಯಾವುದೇ ರೀತಿಯ ಒಂದು ಸೌಕರ್ಯ ಇಲ್ಲದೇ ಇರತಕ್ಕಂಥ ತುಂಬ ಬಡ ಜನರಿಗೆ, ನಿರ್ಗತಿಕರಿಗೆ ಅನಾಥ ಮಕ್ಕಳನ್ನು ಸೇರಿಸಿಕೊಂಡು ಅವರ ಊಟ, ವಸತಿ, ಬಟ್ಟೆ, ಪಾಟಿ ಮತ್ತು ಪುಸ್ತಕಗಳ ಖರ್ಚು ನೋಡಿಕೊಳ್ಳುತ್ತಾ ಅದರಲ್ಲಿ ತನ್ನ ಹೆಂಡತಿ ಮಕ್ಕಳ ನೋವು ಸಾವನ್ನು ನಲಿವನ್ನಾಗಿ ಸಿಹಿಯನ್ನಾಗಿ ಮಾಡಿಕೊಳ್ಳತೊಡಗಿದ್ರು ಅಂತ ನೋಡಿ. ಅದನ್ನೇ ಮೊದಲನೇ ಒಂದು ಮಾತು ಹೇಳ್ತಾರೆ, ಜೀವನದಲ್ಲಿ ಸಮಸ್ಯೆಗಳಂತಕ್ಕಂಥದ್ದು ಎದುರಾಗ್ತಕ್ಕಂಥದ್ದು ಸಹಜ. ಆದರೆ ಆ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಹೋಗ್ತಕ್ಕಂಥವನೇ ನಿಜವಾದಂತಹ ಒಂದು ಮನುಷ್ಯ. ಯಾಕಂತಂದರೆ ಮನುಷ್ಯ ಸಾಯಿದೆ ಕಲ್ಲು ಸತ್ತದ ಸುಮ್ಕಿರೋ ಮತ್ತೆ ಅಂತ ಒಂದು ಮಾತು ಹೇಳ್ತಾರೆ. ಅಲ್ಲಿ ಗಾಂಧಿ ಪಾಠದಲ್ಲಾಗಿರ್ತಕ್ಕಂಥ ನಿಂಗೇಗೌಡ ಆಗಿರ್ತಕ್ಕಂಥವ್ರು ಅಲ್ಲಿ ಇದರಲ್ಲಿ ಅದೇ ರೀತಿಯಾಗಿ ಇಲ್ಲಿ ಗಮನಿಸಿ ಅನಾಥ ಬಾಲಕರಾಶ್ರಮ ಅಂತ ಬೋರ್ಡ್ ಬರೆಸಿ ಮನೆ ಮುಂದೆ ಹಾಕ್ತಾರೆ. ಶಾಲೆಗೆ ಓದಲು ಬರುವಂತಹ ನಿರ್ಗತಿಕ ಬಡವ ಮಕ್ಕಳಿಗೆ ಸೇರಿಸಿಕೊಂಡು ಅವರ ಉಚಿತವಾಗಿರ್ತಕ್ಕಂಥ ಊಟ, ಬಟ್ಟೆ, ತಿಂಡಿ ಅಂತಕ್ಕಂಥ ಕೊಡೋದ್ರ ಜೊತೆಗೆ ಪುಸ್ತಕಗಳ ಖರ್ಚು ಅಂತಕ್ಕಂಥ ನೋಡಿಕೊಳ್ಳುತ್ತಾ ತನ್ನ ಸ್ವಂತ ಹೆಂಡತಿ ಮಕ್ಕಳ ಒಂದು ನೋವನ್ನು ಈ ಮಕ್ಕಳಿಗೆ ಉಚಿತವಾಗಿರ್ತಕ್ಕಂಥ ಊಟ, ಬಟ್ಟೆ, ತಿಂಡಿ ಕೊಡುವಲ್ಲಿ ತನ್ನ ನೋವನ್ನು, ನಲಿವನ್ನು ಸಿಹಿಯನ್ನಾಗಿ ಮಾಡಿಕೊಳ್ತಾರೆ ಶಾಸ್ತ್ರಿ ಮಾಸ್ತರ್ ಅಂತಕ್ಕಂಥದ್ದು. ಇನ್ನು ಕೊನೆಯದಾಗಿ ಗಮನಿಸಿ, ಕಂಪನಿ ಬಂಬ್ ಓದಿತ್ತು ಕೇಳಿ ಎಚ್ಚರವಾಯಿತು. ಇಷ್ಟೊತ್ತು ಫ್ಲ್ಯಾಶ್ ಬ್ಯಾಕ್ ಹೋಗ್ಬಿಟ್ಟಿದ್ರು ಯಾರು, ಡಾಕ್ಟರ್ ಚನ್ನಣ್ಣ ವಾಲಿಕರ್ ಅವರಿಗೆ. ಶಾಸ್ತ್ರಿ ಮಾಸ್ತರ ಶಹಾಬಾದಿಗೆ ಬಂದಿದ್ದಾರೆ. ಶಹಾಬಾದಿಗೆ ಬಂದ ತಕ್ಷಣ, ಶಾಸ್ತ್ರಿ ಮಾಸ್ತರ ನೆನಪಾದ ತಕ್ಷಣ ಇಂದಿನ ಒಂದು ನೆನಪುಗಳು ಮಳೆಯಂತೆ ಸುರಿಯತೊಡಗಿದ್ವು. ಯಾರಿಗೆ? ಡಾಕ್ಟರ್ ಚನ್ನಣ್ಣ ವಾಲಿಕರ್ ಅವರಿಗೆ. ಈಗ ಎಚ್ಚರ ಆಯ್ತು ಅವರಿಗೆ, ಈಗ ಎಚ್ಚರ ಆಯಿತು ನೋಡಿ. ಕಂಪನಿ ಬಂಬ್ ಓದಿತ್ತು. ಬಂಬ್ ಅಂತಂದ್ರೆ ಇಲ್ಲಿ ಸೈರನ್ ಅಂತ ಕರಿತೀವಿ. ಸೈರನ್, ಬಂಬ್ ಅಂದರೆ ಸೈರನ್. ಈಗ ನೀವು ಗಮನಿಸ್ಬೇಕು, ಈಗ ಈ ಒಂದು ಹಾಲ್ ಡೈರಿಗಳಲ್ಲಿ ಇಟ್ಟಿರ್ತಾರೆ ಸೈರನ್. ಸೈರನ್ ಒಂದ್ಸಾರಿ ಆನ್ ಮಾಡಿದ್ರೆ ದೊಡ್ಡದಾಗಿ ಸೌಂಡ್ ಮಾಡುತ್ತೆ, ಎಲ್ಲರಿಗೂ ಕೇಳಿಸುತ್ತೆ, ಈಗಾಗಲೇ ಡೈರಿ ಇಟ್ಟಿದ್ದಾರೆ ಅಂತ. ಈಗ ನಮ್ಮ ಚಿಂತಾಮಣಿಯಲ್ಲಿ ಬಂದರೆ ಪಾಲಿಟೆಕ್ನಿಕಲ್ ಮಾತ್ರ ಇದೆ ಸೈರನ್. ಪಾಲಿಟೆಕ್ನಿಕಲ್ಲಿ ತುಂಬ ವರ್ಷಗಳಿಂದನೂ ಸೈರನ್ ಅಂತಕ್ಕಂಥದ್ದು ಇದೆ. ದೊಡ್ಡ ದೊಡ್ಡ ಕೈಗಾರಿಕೆಗಳಲ್ಲಿ ಸೈರನನ್ನು ಬಳಸ್ತಾರೆ. ಊಟಕ್ಕೆ ಹೋಗ್ತಕ್ಕಂಥ ಸಂದರ್ಭ ಬೆಲ್ ಹಾಕೋದಿಲ್ಲ, ಸೈರನನ್ನು ಆನ್ ಮಾಡ್ತಾರೆ. ಆ ಕಂಪ್ನಿ ಬಂಬ್ ಓದಿತ್ತು. ಬಂಬ್ ಅಂದರೆ ಇಲ್ಲಿ ಸೈರನ್ ಅಂತಕ್ಕಂಥದ್ದು. ಕೇಳಿ ಎಚ್ಚರವಾಯಿತು. ಮುಂದಿನ ನೆನಪುಗಳು ನಿಂತವು. ಅಂದರೆ ಮುಂದಿನ ನೆನಪುಗಳು ನಿಂತವೆ. ಎದ್ದು ನಿಂತನು. ಲುಂಗಿ ಬ್ಯಾಗ್ನಲ್ಲಿ ಇಟ್ಕೊಂಡು ಶಾಲೆಯ ಆವರಣದಲ್ಲಿ ನಲ್ಲಿಯಲ್ಲಿ ಮುಖ ತೊಳೆದುಕೊಂಡೆನು ಅಂತ ಹೇಳ್ತಾರೆ. ಅಂದರೆ ಈಗಾಗಲೇ ಶಾಸ್ತ್ರಿ ಮಾಸ್ತರು ಮೊದಲು ಬಂದಾಗ ಈಗಾಗಲೇ 5 ನಿಮಿಷದಲ್ಲಿ ಇಲ್ಲಿಂದ ಅಲ್ಲಿಗೆ ಹೋಗುತ್ತಾನೆ. ಎಲ್ಲಿ? ರೈಲ್ವೆ ಸ್ಟೇಷನಿಂದ 5 ನಿಮಿಷದಲ್ಲಿ ಹೋಗ್ತಾನೆ. ಅಲ್ಲಿ ಒಬ್ಬ ಚಪರಾಸಿ ಇರ್ತಾನೆ.
ನಾನು ಇಲ್ಲಿ ಓದಿದಂಥ ಹಳೆಯ ವಿದ್ಯಾರ್ಥಿ ಅಂತ ಹೇಳಿದ್ರೆ ಅವನು ಮಲಗೋದಕ್ಕೆ ಅವಕಾಶ ಮಾಡಿಕೊಡ್ತಾನೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಹೋಗುವಷ್ಟರಲ್ಲಿ ಒಬ್ಬ ಚಪರಾಸಿ ಒಬ್ಬನೇ ಇರ್ತಾನೆ. ಆಗ ಅವನು ಮಲಗೋದಕ್ಕೆ ಅವಕಾಶ ಮಾಡಿಕೊಟ್ಟ ತಕ್ಷಣ ಉಟ್ಟ ಬಟ್ಟೆಯಲ್ಲಿ ಲುಂಗಿಯನ್ನು ಹಾಸಿ ಅವರು ಮಲ್ಕೊಳ್ತಾರೆ. ಆ ಮಲ್ಕೊಳ್ತಕ್ಕಂಥ ಒಂದು ಇದನ್ನೇ ಈ ಲುಂಗಿಯನ್ನು ಬ್ಯಾಗ್ನಲ್ಲಿ ಇಟ್ಕೊಂಡು ಶಾಲೆಯ ಆವರಣದಲ್ಲಿ ಮೈದಾನದಲ್ಲಿದ್ದಂಥ ಒಂದು ನಲ್ಲಿಯಲ್ಲಿ ಮುಖವನ್ನು ತೊಳೆದುಕೊಳ್ತಾರೆ. ಮುಖವನ್ನು ತೊಳೆದುಕೊಂಡು ಅಲ್ಲೇ ಸಮೀಪದಲ್ಲಿದ್ದಂಥ ಅಲ್ಲೇ ಹತ್ತಿರದಲ್ಲಿದ್ದಂಥ ಶಾಸ್ತ್ರಿ ಮಾಸ್ತರ ಒಂದು ಅನಾಥ ಬಾಲಕರಾಶ್ರಮಕ್ಕೆ ಹೋಗ್ಬೇಕನ್ಸುತ್ತೆ. ಯಾರಿಗೆ? ಡಾಕ್ಟರ್ ಚೆನ್ನಣ್ಣ ವಾಲಿಕರ್ ಅವರಿಗೆ. ಅಲ್ಲಿಗೆ ಹೊರಡಬೇಕಾದ್ರೆ ನೋಡಿ, ಮೊದಲಿನ ಶಹಾಬಾದ ಈಗಿರಲಿಲ್ಲ ಅಂದರೆ ಡಾಕ್ಟರ್ ಚೆನ್ನಣ್ಣ ವಾಲಿಕರ್ ಅವರು 10ನೇ ತರಗತಿ ಓದುತ್ತಿದ್ದಂತಹ ಸಂದರ್ಭದಲ್ಲಿ ಇದ್ದಂತಹ ಶಹಾಬಾದ್ ಅಂತಕ್ಕಂತಹ ನಗರ ಅವರು ಈಗ ಬಂದಂತಹ ಸಂದರ್ಭದಲ್ಲಿ ಇರಲಿಲ್ಲ ಅಂತ. ಕೆಲವೊಂದು ಮಾರ್ಪಾಡುಗಳಾಗುತ್ತವೆ, ಬದಲಾವಣೆಗಳಾಗ್ತವೆ ಅಂತ ಇವತ್ತು ನೀವು ಇದಕ್ಕೆ ಎಕ್ಸಾಂಪಲ್ ಅಂತಂದರೆ ಬೆಂಗಳೂರು ನೋಡ್ಕೊಂಡು ಹೋಗ್ಬೋದು. ಇವತ್ತೇನಾದರೂ ನೀವು ಬೆಂಗಳೂರಿಗೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೋಡ್ಕೊಂಡು ಬಂದು ಇನ್ನೊಂದು ತಿಂಗಳಾದ ನಂತರ ನೋಡಿದ್ರೆ ಪಕ್ಕದಲ್ಲಿ ದೊಡ್ಡ ಬಿಲ್ಡಿಂಗ್ ಇದ್ಬಿಟ್ಟಿರ್ತವೆ. ಆವಾಗ ನೀವು ಅರೆ ಹಿಂಗೆ ಅಲ್ವಾ ಮೊನ್ನೆ ಬಂದಿದ್ದು ಇರಲಿಲ್ಲ ಅಂತ ಈ ಕಡೆ ಆ ಕಡೆ ಹಿಂಗೆ ನೋಡ್ಕೊತೀವಿ. ಅಂದರೆ ಇವತ್ತು ನಗರೀಕರಣ ಅಂತಕ್ಕಂಥದ್ದು ಏನಾಗ್ತಾ ಇದೆ, ತುಂಬ ವೇಗವಾಗಿ ಬೆಳೀತಾ ಇದೆ ನೋಡಿ. ಅದನ್ನೇ ಮೊದಲಿನ ಶಹಾಬಾದ ಈಗಿರಲಿಲ್ಲ. ACC ಮತ್ತು ಸಿಮೆಂಟ್ ಕಂಪನಿಯಿಂದ ABL ಕಂಪನಿಯಿಂದ ಜನ ತುಂಬಿ ಹೋಗಿತ್ತು ಅಂತ. ನೀವು ನುವ್ವಸ್ತಾವನೆ ಫಿಲಮ್ ಇದೆ. ಆ ನುವ್ವಸ್ತಾವನೆ ಫಿಲಮಲ್ಲಿ ಆ ನಾಗಾರ್ಜುನ ಆಗಿರ್ತಕ್ಕಂಥ ಸಿಮ್ರಾನ್ಗೆ ಕಣ್ಣುಗಳು ಹೊರಟೋಗ್ತಕ್ಕಂಥ ಸಂದರ್ಭದಲ್ಲಿ ಆ ಕಣ್ಣುಗಳು ಬರೋ ಹಾಗೆ ಮಾಡಿ ಕಳಿಸ್ಬಿಟ್ಟಿರ್ತಾನೆ. ದೊಡ್ಡ DC ಆಗಿಬಿಟ್ಟಿರ್ತಾರೆ. ಅಂತಹ ಸಂದರ್ಭದಲ್ಲಿ ಒಂದು ದಿವಸ ಅವನು ಓಡಿ ಬಂದಬೇಕಾದ್ರೆ ಅಲ್ಲಿದ್ದಂಥ సందర్భంలో ಹುಡ್ಕಾಡ್ತಾ ఇర్తానే. ఫస్ట్ ఏమ్రా ఎంత అయోమయంగా ఉంది, ఏమీ గుర్తు చిక్కుతా ఉండలేదు, మనం ఉన్నప్పుడు ఎట్లా ఉండే ఇప్పుడు ఏమి ఇట్లా అయిపోయింది ಅಂತ ಹೇಳ್ಬಿಟ್ಟು ಹುಡುಕಾಡ್ತಾ ಇರಬೇಕಾದ್ರೆ ಎಷ್ಟೋ ಅವನು ಇದ್ದಂಥ ಸಂದರ್ಭಗಳಲ್ಲಿ ಸಾಕಿದಂಥ ಒಂದು ನಾಯಿ ಬರುತ್ತೆ. ಆವಾಗ ಅವನು పోనీ ఇడి నువ్వన్నా చిక్కుతూ కదా ಎಲ್ದರ ಮನೋళ్ళಂತ ಎಕ್ಕಡ ಪೈರ್ರಾ ಅಂತ ಹೇಳ್ತಾರೆ ನೋಡ್ಬೇಕು. ಆವಾಗ ಅದು ಕರ್ಕೊಂಡು ಹೋಗುತ್ತೆ ಅಂತ. ಅದನ್ನೇ ಇದು ಹಿಂದೆ ಇದ್ದಂಥ ಶಹಾಬಾದು ಈಗ ಅವನಿಗೆ ಕಾಣಿಸ್ತಾ ಇಲ್ಲ. ಎಲ್ಲ ನೋಡಿ ACC ಕಂಪ್ನಿ ಮತ್ತು ABL ಕಂಪ್ನಿಗಳಿಂದ ತುಂಬಿ ಹೋಗ್ಬಿಟ್ಟಿದೆ. ಊರಿನ 4 ದಿಕ್ಕಿಗೂ ಊರು ಒಂದೊಂದು ಮೈಲಿವರೆಗೂ ಬೆಳೆದಿತ್ತು. ನಾನು ನೋಡುತ್ತಾ ಹೊರಟೆ. ನೀರು ತುಂಬುವ ಸಂಡಾಸಿಗೆ ಹೊರಟಿರುವ ಸಂಡಾಸಿಗೆ ಅಂತಂದರೆ ಇದಕ್ಕೆ ಹೊರಡ್ತಾರೆ ಸಾಮಾನ್ಯವಾಗಿ ಕಡೆ. ಇವತ್ತು ಈ ಒಂದು ನಮ್ಮ ನರೇಂದ್ರ ಮೋದಿ ಅವರು ಈಗಾಗಲೇ ಇದು ಮಾಡಿದ್ದಾರೆ, ಪ್ರತಿ ಮನೆಗೂ ಒಂದು ಶೌಚಾಲಯ ಇರಬೇಕು ಅಂತ. ಇವತ್ತಿಗೂ ಮುಂದೆ ಮಕ್ಕಳು ಶೌಚಾಲಯವನ್ನು ಬಳಸ್ತಾ ಇಲ್ಲ. ಕೆಲವರು ಸಂಡಾಸಿಗೆ ಚೊಂಬನ್ನು ಹಿಡ್ಕೊಂಡು ಹೋಗ್ತಾರೆ. ಸಂಡಾಸಿಗೆ ಅಂತಂದರೆ ಅದೇ ಚೊಂಬ ಹಿಡ್ಕೊಂಡು ಹೋಗ್ತಕ್ಕಂಥದ್ದು ಬೆಳಗಿನ ಸಮಯದಲ್ಲಿ. ಅದನ್ನೇ ನೀರು ತುಂಬತಕ್ಕಂಥವರು, ಅದರ ಜೊತೆಗೆ ಸಂಡಾಸಿಗೆ ಹೊರಟಿರ್ತಕ್ಕಂಥವರು, ಕೆಲಸಕ್ಕಾಗಿ ಹೊರಟಿರುವ, ಊರಿಗೆ ಹೋಗುವ, ಕಾಯಿ ಪಲ್ಯ ತುಂಬಿಕೊಂಡು ಬರುವ, ಹೋಟೆಲ್ ಅಂಗಡಿ ತೆರೆಯುವ ಜನರನ್ನು ನೋಡುತ್ತಾ ಹೋಗ್ತಾರೆ. ಅವರಲ್ಲಿ ನನ್ನ ಜೊತೆ ಆಡಿದವರು ಓದಿದವರು ಒಬ್ಬರು ಇರಲಿಲ್ಲ. ಈಗ ಅವರೆಲ್ಲಿರೋ ಏನೋ ಅಂತ ತೀರಂದಾಜ ಟಾಕೀಜ ಬೆಂಡಿ ಬಜಾರ ಅಂತ. ಅಂದರೆ ಇಲ್ಲಿ ತೀರಂಜ ಟಾಕೀಜ ಅಂತಂದರೆ ಚಿತ್ರಮಂದಿರ ಅಂತಕ್ಕಂಥದ್ದು, ಬೀದಿ ಅಂತಕ್ಕಂಥದ್ದು. ಅಂದರೆ ಇಲ್ಲಿ ಗಮನಿಸ್ಬೇಕು ಇಲ್ಲಿ ಒಂದು ಹಾಡ ಬರುತ್ತೆ ಇದರಲ್ಲಿ. ಇಲ್ಲಿ ಯಾಕೆಂದರೆ ಅವ್ರ ಜೊತೆ ಆಡಿದವರು ಓದಿದವರು ಒಬ್ಬರು ಇರಲಿಲ್ಲ ಅನ್ನೋದಕ್ಕೆ ಇಲ್ಲಿ ಒಂದು ಹಾಡು ಬರುತ್ತೆ. ಇಷ್ಟೊಂದು ಜನ ಇಲ್ಲಿ ಯಾರು ನನ್ನವರು, ಇಷ್ಟೊಂದು ಮನೆ ಇಲ್ಲಿ ಯಾವುದು ನನ್ನ ಮನೆ, ಎಲ್ಲಿ 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 ನನ್ನ ಮನೆ, ಇಷ್ಟೊಂದು ಜನ ಇಲ್ಲಿ ಯಾರು ನನ್ನವರು, ಇಷ್ಟೊಂದು ಮನೆ ಇಲ್ಲಿ ಯಾವುದು ನನ್ನ ಮನೆ, ಎಲ್ಲಿ 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 ನನ್ನ ಮನೆ ಅಂತ. ಅಂದರೆ ಇಲ್ಲಿ ಬೆಂಗಳೂರು ದೊಡ್ಡ ಸಿಟಿ ನಗರಕ್ಕೆ ಹೋಗ್ಬಿಟ್ಟಿರ್ತಾನೆ ಒಬ್ಬ ಹುಡುಗ, ತಪ್ಪೋಗ್ಬಿಟ್ಟಿರ್ತಾನೆ. ಆ ತಪ್ಪೋಗ್ಬಿಟ್ಟಿದ್ದಂಥ ಸಂದರ್ಭದಲ್ಲಿ ಆ ಹುಡುಗ ಆಗಿರ್ತಕ್ಕಂಥ ಮೇಲೆ ಹೋಗಿ ಒಂದು ಗುಡ್ಡದ ಮೇಲೆ ಕುತ್ಕೊಳ್ತಾನೆ. ಆ ಗುಡ್ಡದ ಮೇಲೆ ಕುತ್ಕೊಳ್ಬೇಕಾದ್ರೆ ಬೆಂಗಳೂರಲ್ಲಿ ಜನಸಾಗರ ನೀವು ನೋಡಿರ್ತವೆ ಹೆಂಗೆ ಓಡಾಡ್ತಾರೆ ಅಂತಕ್ಕಂಥದ್ದು. ಅಷ್ಟೂ ಜನರನ್ನು ನೋಡ್ತಾನೆ. ಆದರೆ ಬಿಲ್ಡಿಂಗ್ಸ್ ನೋಡ್ತಾ ಇರಬೇಕಾದ್ರೆ ಅವನಿಗೆ ಒಂದೊಂದು ಬಿಲ್ಡಿಂಗ್ ಇಷ್ಟಿಷ್ಟಪ್ಪ ಎಲ್ಲ ಸುತ್ತಲೂ ಕಾಣ್ತಾ ಇರ್ತವೆ. ಆವಾಗ ಅವನು ಅಂದ್ಕೊಳ್ತಾನೆ, ಇಷ್ಟೊಂದು ಜನ ಇಲ್ಲಿ ಯಾರೋ ನನ್ನವರು, ಇಷ್ಟೊಂದು ಮನೆ ಇಲ್ಲಿ ಯಾವುದೋ ನನ್ನ ಮನೆ, ಎಲ್ಲಿ 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 ನನ್ನ ಮನೆ ಅಂತ ಆಟ ಆಡ್ತಾನೆ. ಅಂದರೆ ಅವ್ರ ಜೊತೆ ಓದಿದಂಥವರು ಒಬ್ಬರೂ ಸಹ ಇರಲಿಲ್ಲ. ಅಂದರೆ ಆ ಬೆಂಡಿ ಗಾಡಿಯನ್ನು ಓಡಿಸ್ತಾ ಇರ್ತಕ್ಕಂಥ ಅದರ ಚಿತ್ರಮಂದಿರ ಹಂಗೆ ನೋಡ್ಕೊಂಡು ಮುಂದಕ್ಕೆ ಹೋಗ್ಬೇಕಾದ್ರೆ ಈಗ ಗಮನಿಸಿ, ಬಜಾರ ಗಂಟ ನೋಡುತ್ತಾ ಶಾಸ್ತ್ರಿ ಮಾಸ್ತರ ಅನಾಥ ಬಾಲಕರಾಶ್ರಮಕ್ಕೆ ಬರ್ತಾರೆ ಡಾಕ್ಟರ್ ಚೆನ್ನಣ್ಣ ವಾಲಿಕರ್ ಅವರು. ನಾನು ಅಲ್ಲಿಗೆ ಬರೋದ್ರೊಳಗಾಗಿ ಹುಡುಗರೆಲ್ಲ ಎದ್ದಿದ್ರು. ಒದ್ದಿದ್ರು. ಎದ್ದಿದ್ದಂಥ ಸಂದರ್ಭದಲ್ಲಿ ಹುಡುಗರೆಲ್ಲ ಏನು ಮಾಡ್ತಾಯಿದ್ರು, ಕಸ ಗುಡಿಸೋದು, ನೀರು ತುಂಬೋದು ನಡೆದಿತ್ತು. ನೋಡಿ, ಹಿಂದಿನ ಕಾಲದಲ್ಲಿ ನಾವು ಹೈಸ್ಕೂಲ್ ಓದೋಂಥ ಸಂದರ್ಭದಲ್ಲಿ ಎಷ್ಟು ಚೆನ್ನಾಗಿತ್ತು ರೀ.
ಪ್ರತಿ ದಿವಸ ಟೈಮ್ ಟೇಬಲ್ ಹಾಕ್ಬಿಡೋರು. ಟೈಮ್ ಟೇಬಲ್ ಇವತ್ತು ಇಂಥವ್ರು ಕಸ ಗುಡಿಸ್ಬೇಕು, ಇಂಥವ್ರು ನೀರು ತರಬೇಕು, ಪ್ರತಿಯೊಂದಕ್ಕೂ ಕೆಲಸ ಇರ್ತಕ್ಕಂಥದ್ದು. ಅದಕ್ಕೆ ಜನರು ಅವತ್ತು ಅಷ್ಟು ದಿನ ಅಂತಕ್ಕಂಥ 100 ವರ್ಷ ಆಗಿರ್ತಕ್ಕಂಥ ಬದುಕ್ತಾ ಇದ್ರಂತ. ಇವತ್ತು ಇರುವ ಹತ್ರನೇ ನಲ್ಲಿ ತಿರುಗ್ಕೊಂತೀವಿ. ಆದರೆ ಹಿಂದಿನ ಕಾಲದ ನಲ್ಲಿ ತಿರುವಾಗ ಇರಲಿಲ್ಲ. ಎಲ್ಲ ಬಿಂದಿಗೆಗಳಲ್ಲಿ ಹೊರಿಬೇಕಾಗಿತ್ತು. ಇಂಥ ಬ್ಯಾಚ್ ನೀರು ತರ್ತಕ್ಕಂಥ, ಇಂಥ ಬ್ಯಾಚ್ ಕಸವನ್ನು ಗುಡಿಸ್ತಕ್ಕಂಥದ್ದು, ಇನ್ನು ಕೆಲವರು ಬೋರ್ಡನ್ನು ಒರೆಸ್ತಕ್ಕಂಥದ್ದು, ಇವೆಲ್ಲ ಕರ್ತವ್ಯಗಳನ್ನು ವಹಿಸ್ತಾ ಇದ್ರು ನಾವು ಓದ್ತಾ ಇದ್ದಂತಹ ಸಂದರ್ಭದಲ್ಲಿ. ಈಗ ನಿಮಗೂ ವಹಿಸಿರ್ತಾರೆ ಕೆಲವೊಂದು ಸರ್ಕಾರಿ ಶಾಲೆಗಳಲ್ಲಿ. ಇನ್ನು ಖಾಸಗಿ ಶಾಲೆಗಳು ಅದೆಲ್ಲ ಮಾಡಿಸಿರಲ್ಲ ಬಿಡಿ. ಈ ರೀತಿ ಇರಬೇಕಾದ್ರೆ ಶಾಸ್ತ್ರಿ ಮಾಸ್ತರು ಆ 70ರ ವಯಸ್ಸಿನಲ್ಲಿಯೂ ಸಹ ವರ್ತಮಾನ ಪತ್ರಿಕೆ ಓದುತ್ತಾ ಕುಳಿತಿದ್ರು. ಈಗಾಗಲೇ ಡಾಕ್ಟರ್ ಚನ್ನಣ್ಣ ವಾಲಿಕರ್ ಅವರು ಶಾಸ್ತ್ರಿ ಮಾಸ್ತರು ಅನಾಥ ಬಾಲಕರಾಶ್ರಮಕ್ಕೆ ಬರ್ತಾರೆ. ಅನಾಥಾಶ್ರಮಕ್ಕೆ ಬರೋದು ಅಷ್ಟು ವೇಳೆಗಾಗಿ ಆ ಹುಡುಗರೆಲ್ಲ ಎದ್ದೇ ಇರ್ತಾರೆ, ಮಲಗಿರೋದಿಲ್ಲ. ಕಸ ಗುಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಾರೆ. ಇನ್ನು ಕೆಲಸವರು ನೀರು ತುಂಬುತ್ತಾ ಇರ್ತಾರೆ, ಇನ್ನು ಕೆಲಸರು ಅವರ ಪಾಡಿಗೆ ಮಾಡ್ಕೊಳ್ತಿರ್ಬೇಕಾದ್ರೆ ಶಾಸ್ತ್ರಿ ಮಾಸ್ತರು 70ರ ಒಂದು ವಯಸ್ಸಿನಲ್ಲಿ ಸಹ ವರ್ತಮಾನ ಪತ್ರಿಕೆಯನ್ನು ಓದ್ತಾ ಕೂತ್ಕೊಂಡಿದ್ರು. ನಾನು ಬಂದ ಸುದ್ದಿ ಕೇಳಿ ಪೇಪರ್ ಓದೋದು ಬಿಟ್ರು ಅಂತ ಯಾವಾಗ ಡಾಕ್ಟರ್ ಚನ್ನಣ್ಣ ವಾಲಿಕರ್ ಅವರು ಬರ್ತಾರೋ ಅವ್ರು ಬಂದ ಸುದ್ದಿ ಕೇಳಿದ ತಕ್ಷಣ ಪೇಪರ್ ಓದೋದನ್ನು ಪಕ್ಕಕ್ಕೆ ಹಾಕ್ಬಿಡ್ತಾರೆ. ಯಾಕೆಂತಂದರೆ ಈಗಾಗಲೇ ಅವ್ರು ತುಂಬ ನೋವಿನಲ್ಲಿದ್ದಾರೆ. ಯಾಕೆ ಅಂತಂದರೆ ಈಗಾಗಲೇ ನಿಮ್ಗೆ ಎಷ್ಟು ಮಕ್ಕಳು ಅಂತಂದರೆ ಏನಂತ ಹೇಳ್ಕೊಡ್ತಾ ಇದ್ರು, ನಮಗೆ 3 ಮಕ್ಕಳು ಅಂತ ಹೇಳ್ತಾ ಇದ್ರು. ಆದರೆ 3 ಮಕ್ಕಳಲ್ಲಿ ಈಗಾಗಲೇ 2 ಮಕ್ಕಳು ಅವಳಿ ಜವಳಿ ಮಕ್ಕಳು, ಅದ್ರ ಜೊತೆಗೆ ಹೆಂಡತಿನೂ ಸಹ ತೀರ್ಕೊಂಡ್ಬಿಟ್ಟಿದ್ದಾಳೆ. ಇನ್ನು ದೊಡ್ಡ ಮಗ ಅಂತ ಭಾವಿಸಿರೋನು ಯಾರು ಅಂತಂದರೆ ನಿರೂಪಕರಾಗಿರ್ತಕ್ಕಂಥ ಡಾಕ್ಟರ್ ಚನ್ನಣ್ಣ ವಾಲಿಕರ್ ಅವರು. ಅದಕ್ಕಾಗಿ ಅವರು ಬಂದ ತಕ್ಷಣ ಪೇಪರನ್ನು ಅದನ್ನು ಬಿಟ್ಬಿಡ್ತಾರೆ. ನೋಡಿ, ಪೇಪರ್ ಓದೋದು ಬಿಟ್ಟರು. ನನ್ನನ್ನು ನೋಡಿ ದಳದಳ ಕಣ್ಣೀರು ಸುರಿಸುತ್ತಾ ಎದ್ದು ಬಂದು ನನ್ನ ತೆಕ್ಕೆಗೆ ಬಿದ್ದರು ಅಂತ ಯಾವ ಡಾಕ್ಟರ್ ಚನ್ನಣ್ಣ ವಾಲಿಕರ್ ನೋಡ್ತಾರೋ ಅವ್ರಿಗೇನೋ ಒಂಥರ ಮನಸ್ಸಂತಕ್ಕಂಥದ್ದು ಉಲ್ಲಾಸ ಆಗೋಯ್ತು, ಒಂದು ರೀತಿ ನೋವು ಅಂತಕ್ಕಂಥ ಜಾಸ್ತಿ ಆಗೋಯ್ತು. ಹಾಗಾಗಿ ಡಾಕ್ಟರ್ ಚನ್ನಣ್ಣ ವಾಲಿಕರ್ ಅವರು ಬಂದ ತಕ್ಷಣ ದಳದಳ ಅಂತ ಕಣ್ಣೀರು ಸುರಿಸುತ್ತಾ ಹೋಗಿ ಅವರನ್ನು ತಪ್ಕೊಂಡ್ಬಿಡ್ತಾರೆ. ಯಾರನ್ನ? ಡಾಕ್ಟರ್ ಚನ್ನಣ್ಣ ವಾಲಿಕರ್ ಅವ್ರನ್ನ. ಯಾರು? ಶಾಸ್ತ್ರಿ ಮಾಸ್ತರು. ನೋಡಿ, ನನ್ನ ಹಿರಿಮಗ ಬಂದ, ನನ್ನ ಹಿರಿಮಗ ಬಂದ, ಎಂಥ ವಾಕ್ಯ ನೋಡಿ. ನನ್ನ ದೊಡ್ಡ ಮಗ ಬಂದ, ನನ್ನ ದೊಡ್ಡ ಮಗ ಬಂದ ಅಂತೇಳ್ಬಿಟ್ಟು ದೊಡ್ಡ ಮಗನ ಸ್ಥಾನವನ್ನೇ ಕೊಟ್ಟಿದ್ರು ಮೊದಲಿಂದ ಕೊನೆಯವರೆಗೂ. ಯಾರಿಗೆ? ನಿರೂಪಕರಿಗೆ. ಅದಕ್ಕಾಗಿ ನನ್ನ ಹಿರಿಮಗ ಬಂದ, ನನ್ನ ಹಿರಿಮಗ ಬಂದ, ಇದು ಸಂದರ್ಭ ವಾಕ್ಯ ರೀ, ತುಂಬ ಇಂಪಾರ್ಟೆಂಟು. ನನ್ನ ಹಿರಿಮಗ ಬಂದ, ನನ್ನ ಹಿರಿಮಗ ಬಂದ, ನನ್ನ ದೊಡ್ಡ ಮಗ ಬಂದ, ನನ್ನ ದೊಡ್ಡ ಮಗ ಬಂದ ಅಂತೇಳ್ಬಿಟ್ಟು ಹೋಗಿ ಅವ್ರ ತೆಕ್ಕೆಗೆ ಬೀಳ್ತಾರೆ. ನೀವು ಉತ್ತರವನ್ನು ಬರೀಬೇಕಾದ್ರೆ ಮೇಲೆ ಇರ್ತಕ್ಕಂಥ ಇದನ್ನು ಬರಿಬೇಕಾಗುತ್ತೆ. ಶಾಸ್ತ್ರಿ ಡಾಕ್ಟರ್ ಚನ್ನಣ್ಣ ವಾಲಿಕರ್ ಅವರು ಅಲ್ಲಿ ಹತ್ತಿರದಲ್ಲಿದ್ದಂಥ ಅನಾಥ ಬಾಲಕರಾಶ್ರಮಕ್ಕೆ ಹೋಗ್ತಾರೆ. ಅಲ್ಲಿ ಹೋಗೋದ್ರೊಳಗಾಗಿ ಹುಡುಗರೆಲ್ಲ ಇದ್ದಿದ್ರು. ಕಸ ಗುಡಿಸೋದು, ನೀರು ತುಂಬುವುದು ನಡೆದಿತ್ತು. ಶಾಸ್ತ್ರಿ ಮಾಸ್ತರು 70ರ ವಯಸ್ಸಿನಲ್ಲೂ ಸಹ ಓದುವನ್ನು, ವರ್ತಮಾನ ಪತ್ರಿಕೆಯನ್ನು ಓದುತ್ತಾ ಕೂತಿದ್ರು. ನಾನು ಬರುವುದನ್ನು ನೋಡಿ ವರ್ತಮಾನ ಪತ್ರಿಕೆಯನ್ನು ಓದುವನ್ನು ಬಿಟ್ಟಿದ್ರು. ನನ್ನನ್ನು ನೋಡಿದಂತಹ ಅವರು ದಳದಳ ಕಣ್ಣೀರು ಸುರಿಸುತ್ತಾ ನನ್ನ ಹಿರಿಮಗ ಬಂದ, ಹಿರಿಮಗ ಬಂದ ಎಂದು ಸಹ ಅಬ್ಬರಿಸಿ ಅಳತೊಡಗಿದ್ರು. ಶಾಸ್ತ್ರಿ ಮಾಸ್ತರು ಅಳುವುದು ಕೇಳಿ ಅನಾಥ ಬಾಲಕರಾಶ್ರಮದ ಹುಡುಗರೆಲ್ಲ ತಮ್ಮ ಕೆಲಸ ಬಿಟ್ಟು ಓಡಿ ಬಂದರು ಅಂತ. ಅಂದರೆ ಅಲ್ಲಿ ಶಾಸ್ತ್ರಿ ಮಾಸ್ತರಿಗೂ ಮತ್ತು ನಿರೂಪಕರಿಗಿದ್ದಂತಹ ಒಂದು ಬಾಂಧವ್ಯ ಅಂತಕ್ಕಂಥದ್ದು, ಪ್ರೀತಿ ವಿಶ್ವಾಸ ಅಂತಕ್ಕಂಥದ್ದು ಈ ಮಕ್ಕಳಿಗೆ ಗೊತ್ತಿಲ್ಲ. ಅದಕ್ಕಾಗಿ ಇದೇನಪ್ಪ ನಮ್ಮ ಮಾಸ್ಟರ್ ಹಿಂಗೆ ಆಳ್ತಾ ಇದ್ದಾರೆ, ಇವನ್ನ ಯಾರನ್ನ ನೋಡ್ಬಿಟ್ಟು ಈ ರೀತಿ ಆಳ್ಕೊತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಎಲ್ಲ ತಮ್ಮ ಕೆಲಸಗಳನ್ನು ಕಸ ಗುಡಿಸೋದು ಬಿಟ್ಬಿಟ್ಟು, ನೀರು ಹೊಡೆಯೋದು ಬಿಟ್ಬಿಟ್ಟು ಎಲ್ಲ ಓಡಿ ಬಂದುಬಿಟ್ಟು ಶಾಸ್ತ್ರಿ ಮಾಸ್ತರನ್ನ ಮತ್ತು ಡಾಕ್ಟರ್ ಚನ್ನಣ್ಣ ವಾಲಿಕರ್ ಹಿಂಗೆ ನೋಡ್ತಾ ಇರ್ತಾರೆ. ಅವರಿಗೆ ಒಂದೂ ಸಹ ಅರ್ಥವಾಗದೆ ಆಯಿತು, ಇದೇನಪ್ಪ ಇವರು ಈ ರೀತಿ ಆಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೋಡಿ ಬಂದರು. ಮಾಸ್ತರು ನನ್ನ ತೆಕ್ಕೆಗೆ ಬಿದ್ದು ಅಳುತ್ತಿರುವುದು ನೋಡಿ ಅವರಿಗೆ ಒಂದೂ ತಿಳಿದಾಯಿತು. ಹುಡುಗರು ಬೆರಗುಗೊಂಡು ನಿಂತರೋ, ನೋಡುತ್ತಾ ನಿಂತರೋ. ಇಂಥ ಮಹಾ ವ್ಯಕ್ತಿಗೆ ನನ್ನನ್ನು ರೂಪಿಸಿದಂತಹ ಶಿಲ್ಪಿಗೆ, ಶಾಸ್ತ್ರಿ ಮಾಸ್ತರನ್ನ ನಿರೂಪಕರನ್ನ ರೂಪಿಸಿದ ಶಿಲ್ಪಿ ಯಾರು ಅಂತ ಕೇಳ್ತಾರೆ. ನಿರೂಪಕರನ್ನ ರೂಪಿಸಿದಂಥ ಶಿಲ್ಪಿ ಶಾಸ್ತ್ರಿ ಮಾಸ್ತರರು. ಅಂದರೆ ಎಲ್ಲೋ ಇದ್ದ ಕಲ್ಲನ್ನು ಕಡೆದು ದೇಗುಲದ ಒಳಗಡೆ ಇಟ್ಟಂತಹ ಕೀರ್ತಿ ಯಾರು ಸಲ್ಲುತ್ತೆ ಅಂದರೆ ಶಾಸ್ತ್ರಿ ಮಾಸ್ತರ್ಗೆ ಸಲ್ಲುತ್ತೆ. ಅಂದರೆ ಎಲ್ಲೋ ದನ ಕರು ಎಮ್ಮೆಗಳನ್ನು ಮೇಯಿಸ್ಕೊಂಡಿದ್ದಂತಹ ಡಾಕ್ಟರ್ ಚನ್ನಣ್ಣ ವಾಲಿಕರ್ ಅವರನ್ನ 4 ಗೋಡೆಗಳ ಕೋಟೆಯ ಬಂಧನದಲ್ಲಿ ಬಂಧಿಸಿ ಅವನಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟು ಅವನನ್ನು ಸಹ ಒಂದು ಉತ್ತಮ ಶಿಕ್ಷಕರನ್ನಾಗಿ ಮಾಡಿದಂತಹ ಕೀರ್ತಿ ಶಾಸ್ತ್ರಿ ಮಾಸ್ತರ್ಗೆ ಸಲ್ಲುತ್ತೆ. ಅದನ್ನೇ ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಇಂಥ ಮಹಾ ವ್ಯಕ್ತಿಗೆ, ನನ್ನನ್ನು ರೂಪಿಸಿದಂತಹ ಶಿಲ್ಪಿಗೆ ಇಲ್ಲಿವರೆಗೂ ಮರೆತು ಕುಂತದ್ದಕ್ಕೆ ನಾನೂ ಸಹ ಮೋಡವಾಗಿ ಸುರಿಯತೊಡಗಿದೆ. ಅಂದರೆ ನನ್ನ ಕಣ್ಣಿನಲ್ಲೂ ಸಹ ಮೋಡವಾಗಿ ಕಣ್ಣೀರು ಸುರಿಯತೊಡಗಿತು ಅಂತೇಳ್ಬಿಟ್ಟು ಅಲ್ಲಿ ನಿರೂಪಕರಾಗಿರ್ತಕ್ಕಂಥವರು ಹೇಳ್ತಾರೆ. ಇಷ್ಟು ಇದರಲ್ಲಿ ಬರ್ತಕ್ಕಂಥ ಒಂದು ಸಾರಾಂಶ. ಮುಂದಿನ ಒಂದು ತರಗತಿಯಲ್ಲಿ ಇದರಲ್ಲಿ ಬರ್ತಕ್ಕಂತಹ 2 ಅಂಕ ಮತ್ತು 1 ಅಂಕ ಪ್ರಶ್ನೆಗಳ ಉತ್ತರಗಳನ್ನು ಗಮನಿಸೋಣ ವಿದ್ಯಾರ್ಥಿಗಳೇ. ಈ ತರಗತಿಗೆ ವಂದನೆಗಳು.